ಶ್ರೀಗುರುಭ್ಯೋ ನಮಃ. ನರಸಿಂಹೋऽಖಿಲಾಜ್ಞಾನ ಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ಮುಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಶ್ರೀಗುರುಭ್ಯೋ ನಮಃ. ಪರಮ ಪವಿತ್ರವಾದ ಧನುರ್ಮಾಸ. ಇದು ಸೌರಮಾನದ ಪ್ರಕಾರ ಇದು ಧನುರ್ಮಾಸ. ಚಾಂದ್ರಮಾನದ ಪ್ರಕಾರ ಈ ಧನುರ್ಮಾಸ ಮಾರ್ಗಶಿರದಲ್ಲೂ ಬರುತ್ತದೆ, ಪುಷ್ಯ ಮಾಸದಲ್ಲೂ ಬರುತ್ತದೆ, ಓವರ್ಲ್ಯಾಪ್ ಆಗಿ ಇರುತ್ತದೆ ಹಾಗೆ ಅಂತ. ಈ ಒಂದು ಧನುರ್ಮಾಸದಲ್ಲಿ, ಮಾರ್ಗಶಿರ ಮಾಸದಲ್ಲಿ ನಾವು ಮಾಡಬೇಕಾದ್ದು ಏನು ಹಾಗೆಂಬುದನ್ನ ಪರಮಾತ್ಮ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಪರಮಾತ್ಮನ ಆದೇಶವನ್ನ ನಾವು ಕೇಳಬೇಕು, ಕೇಳಿ ಯಥಾಮತಿ ಯಥಾಶಕ್ತಿ ಅದನ್ನ ಆಚರಿಸಬೇಕು. ಟ್ರಾಫಿಕ್ ರೂಲ್ಸ್ ಅನ್ನ ಆಚರಣೆ ಮಾಡಿದರೆ ಅದು ನಮಗೆ ಒಳ್ಳೆಯದು. ನಮ್ಮ ಸೇಫ್ಟಿಗಾಗಿ ಹೇಗೆ ಮಾಡಿರ್ತಾರೋ ಅದೇ ರೀತಿಯಾಗಿ ಇದು ಲೈಫ್ ಸೇಫ್ಟಿ. ಎಷ್ಟು ಜನ್ಮಗಳಲ್ಲಿ ಬರ್ತೀವಿ ಹೋಗ್ತೀವಿ, ಮುಂದಿನ ಜನ್ಮ ನಮಗೆ ಚೆನ್ನಾಗಿ ಸಾಗಬೇಕು. ಹಾಗೆಂದ್ರೆ ಪರಮಾತ್ಮ ಹರಿವಾಯು ಗುರುಗಳು ಹೇಳಿದ ರೀತಿಯಲ್ಲೇ ನಡ್ಕೋಬೇಕು ನಾವು. ಹರಿವಾಯು ಗುರುಗಳ ವಿರುದ್ಧ ಎಂದಿಗೂ ನಡೀಬಾರದು ಹಾಗೆಂಬುದನ್ನ ತಿಳಿಸಿಕೊಡುವುದಕ್ಕಾಗಿ ಪರಮಾತ್ಮ ತಾನೇ ಪುರಾಣಗಳನ್ನ ರಚನೆ ಮಾಡಿದ್ದಾರೆ. ಆ ಪುರಾಣಗಳಲ್ಲಿ ಅನೇಕ ಆಖ್ಯಾನಗಳನ್ನ ಅಂದ್ರೆ ಕಥೆಗಳನ್ನ ತಿಳಿಸಿ ತನ್ಮೂಲಕ ತತ್ವಜ್ಞಾನವನ್ನ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಹೇಗೆ ಕರ್ಮಗಳನ್ನ ಮಾಡಬೇಕು, ಹೇಗೆ ಜ್ಞಾನವನ್ನ ಪಡೆಯಬೇಕು, ಹೇಗೆ ಭಕ್ತಿಯನ್ನ ಪಡೆಯೋದು. ಇದೇ ಕರ್ಮ, ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪ್ರಸಾದ, ಪ್ರಸಾದದಿಂದ ಅಂದ್ರೆ ಅವನ ಅನುಗ್ರಹ, ಆ ಅವನ ಅನುಗ್ರಹದಿಂದ ನಮಗೆ ಸಂಸಾರ ಬಂಧನದಿಂದ ಬಿಡುಗಡೆಯಾಗಿ ನಾವು ಮೋಕ್ಷವನ್ನು ಹೊಂದುತ್ತೀವಿ ಹಾಗೆ ಅಂತ. ಅದರಿಂದ ಪರಮಾತ್ಮ ಈ ಒಂದು ಮಾಸ ಮಾಹಾತ್ಮ್ಯಗಳು ಅಂತ ಏನಿದೆ ಅದರಲ್ಲಿ ವಿಶೇಷವಾಗಿ ಆ ತಿಂಗಳಲ್ಲಿ ಮಾಡಬೇಕಾದ ಕರ್ಮಾನುಷ್ಠಾನಗಳು ಅದನ್ನ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಕೃತ ಈ ಧನುರ್ಮಾಸದ ಮಾರ್ಗಶಿರ ಮಾಸವೂ ಹೌದು, ಅದರದ್ದು ಪಂಚರಾತ್ರ ಆಗಮದಲ್ಲಿ ಬ್ರಹ್ಮದೇವರು ಮತ್ತು ಹಂಸನಾಮಕ ಪರಮಾತ್ಮ, ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಲ್ಲಿ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾರೆ. ಅದಕ್ಕೆ ಹಂಸನಾಮಕ ಪರಮಾತ್ಮ ಏನು ಉತ್ತರವನ್ನು ಕೊಡ್ತಾನೆ ಹಾಗೆಂಬುದನ್ನ ಕೆಲವು ಅಧ್ಯಾಯಗಳಲ್ಲಿ ನಿರೂಪಣೆ ಮಾಡಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನ ಪ್ರಥಮತಃ ನೋಡೋಣ. ತದನಂತರ ಪುಷ್ಯ ಮಾಸದ ಮಹಿಮೆಯನ್ನು ಯಥಾಮತಿ ತಿಳಿಯೋಣ ಹಾಗೆ ಅಂತ. ಪ್ರಸ್ತುತ ಧನುರ್ಮಾಸದ ಮಹಿಮೆ, ಅದರಲ್ಲಿ ಪ್ರಾರಂಭದ ಶ್ಲೋಕಗಳು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶೌನಕಾದಿ ಋಷಿಗಳು ಸೂತಾಚಾರ್ಯರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೂತರೇ, ಸಕಲ ಶಾಸ್ತ್ರ ಬಲ್ಲವರು ನೀವು, ವೇದವ್ಯಾಸರ ಕೃಪೆಯಿಂದ ಎಲ್ಲ ಪುರಾಣಗಳನ್ನು ಕೂಡ ನೀವು ಅರಿತಿದ್ದೀರಾ. ಇಷ್ಟು ತನಕ ನಿಮ್ಮ ಮುಖದಿಂದ ಅನೇಕ ಮಹಿಮೆಗಳನ್ನ, ಮಾಸದ ಮಹಿಮೆ, ಮಾಸ ಮಾಹಾತ್ಮ್ಯಗಳನ್ನ ನಾವು ಕೇಳಿದ್ದೇವೆ. ಈಗ ನಾವು ಧನುರ್ಮಾಸ ಅಂದರೆ ಮಾರ್ಗಶಿರ ಪುಷ್ಯ ಸೇರಿ ಬರತಕ್ಕದ್ದು, ಅದರ ಮಹಿಮೆಯನ್ನ ಕೇಳಬೇಕು ಅಂತ ಇಚ್ಛಿಸುತ್ತೇವೆ ಹಾಗೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಧನುರ್ಮಾಸ ಬರುವಾಗ ಯಾವ ಪೂಜಾ ದ್ರವ್ಯಗಳಿಂದ ಪರಮಾತ್ಮನನ್ನ ಪೂಜೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಇದನ್ನೆಲ್ಲ ನಾವು ಕೇಳಿ ತಿಳಿಯೋದಕ್ಕೆ ಇಚ್ಛೆ ಪಡ್ತೀವಿ ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಶೌನಕಾದಿಗಳನ್ನ ಹೊಗಳುತ್ತಾರೆ.
ಇವತ್ತು ತಾವು ಪರಮಾತ್ಮನ ಪೂಜಾ ಕ್ರಮದ ಬಗ್ಗೆ ಕೇಳಿ ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ. ನಾನೇ ಪರಮ ಭಾಗ್ಯಶಾಲಿ ಅಂತ ಹೇಳ್ಕೊತಾರೆ. ಪುಣ್ಯ ಮಾಡಿದವ ನಾನೇ ಹಾಗೆ. ಯಾಕೆ? ಪರಮಾತ್ಮನ ಕುರಿತಾದ ಪೂಜಾ ಕ್ರಮಗಳನ್ನ ಹೇಳೋದು, ಕೇಳೋದು, ವಿಚಾರ ಮಾಡೋದು ಅದು ಎಲ್ಲರಿಗೂ ಸಿಗೋದಲ್ಲ. ಅದು ನೋಡಿ, ಎಷ್ಟು ಜನ ನಾವು ಸೇರ್ತೀವಿ ಇಂಥ ಪುರಾಣಗಳ ಒಂದು ಪ್ರವಚನಗಳು ಅಂತ ಆಗಬೇಕು ಅಂದ್ರೆ. ಎಲ್ಲರಿಗೂ ಸಿಗತಕ್ಕದ್ದಲ್ಲ ಅದು. ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಶೌನಕಾದಿಗಳನ್ನು ಹೊಗಳ್ತಾರೆ ಸೂತರು. ಹರಿ ಎನ್ನುವ 2 ಅಕ್ಷರ, ಆ 2 ಅಕ್ಷರನ್ನ ಉಚ್ಚಾರ ಮಾಡುವುದರಿಂದಲೇ ಎಲ್ಲ ಪಾಪವೂ ನಾಶವಾಗುತ್ತದೆ. ಹಾಗಿರುವಾಗ ಪರಮಾತ್ಮನ ಪೂಜಾ ಕ್ರಮಗಳನ್ನ ತಿಳಿದು ಅದನ್ನು ಆಚರಿಸಿದರೆ ಪಾಪ ನಾಶವಾಗದೇ ಇರುತ್ತಲ್ಲ? ನಿಶ್ಚಯವಾಗಿಯೂ ನಾಶವಾಗುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಾಮಸ್ಮರಣೆಯ ಮಹಿಮೆಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಾಮಸ್ಮರಣೆ ಮಾಡಿದರೇ ಪಾಪಗಳು ಹೋಗುತ್ತೆ ಅಂತ ಆದ ಮೇಲೆ ಭಕ್ತಿಯಿಂದ ಷೋಡಶೋಪಚಾರ ಪೂಜೆ, ಪ್ರದಕ್ಷಿಣೆ, ನಮಸ್ಕಾರಾದಿಗಳು ಇದನ್ನೆಲ್ಲ ಮಾಡಿದರೆ ನಾಶವಾಗುತ್ತದೆ ಎಂಬ ಅದರಲ್ಲಿ ಸಂಶಯ ಇಲ್ಲ. ಹಾಗೆ ಅಂತ ಪರಮಾತ್ಮನ ಪೂಜೆಯನ್ನು ಹೇಗೆ ಮಾಡಬೇಕು? ಇದು ಪರಮಾತ್ಮನ ಕೈಕರ್ಯ ಅಂತಾನೆ ತಿಳ್ಕೊಂಡು, ಪರಮಾತ್ಮನ ಸೇವೆ ಅಂತಾನೆ ತಿಳಿದು ಎಲ್ಲಾ ಕಾರ್ಯಗಳನ್ನ ಮಾಡಬೇಕು ಅಂತ. ವಿಶೇಷವಾಗಿ ಸೂರ್ಯ ಧನುರ್ರಾಶಿಯಲ್ಲಿ ಬಂದಾಗ ಪ್ರಾತಃ ಕಾಲದಲ್ಲಿ ಸ್ನಾನವನ್ನ ಹೇಳಿದ್ದಾರೆ. ಆ ಪ್ರಾತಃ ಸ್ನಾನಕ್ಕೆ ಅಂತ ಅದು ವಿಶೇಷ. ಸಾಮಾನ್ಯವಾಗಿ ಎಲ್ಲಾ ಮಾಸದಲ್ಲಿ ಇರತಕ್ಕ ಸಾಮಾನ್ಯ ಧರ್ಮ ಅಂದ್ರೆ ಏನು? ದೇವರ ಸ್ಮರಣೆ ಪೂರ್ವಕ ಪ್ರಾತಃ ಸ್ನಾನಗಳನ್ನ ಮಾಡಿ ಸೂರ್ಯ ಬರಕ್ಕೆ ಮುಂಚೆ ಸ್ನಾನಾದಿಗಳನ್ನ ಮುಗಿಸಿರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ. ಒಂದೊಂದು ಹೆಜ್ಜೆ ಸ್ನಾನಕ್ಕಾಗಿ ಪ್ರಾತಃ ಕಾಲದಲ್ಲಿ ಒಂದೊಂದು ಹೆಜ್ಜೆ ಸ್ನಾನಕ್ಕಾಗಿ ಇಟ್ಟಾಗಲೂ ಕೂಡ ಅಶ್ವಮೇಧ ಯಾಗವನ್ನ ಪಡೆಯುತ್ತಾರಂತೆ. ಪ್ರಾತಃ ಕಾಲದಲ್ಲಿ ಅಂದ್ರೆ ಸೂರ್ಯ ಬರಕ್ಕೆ ಮುಂಚೆ ನಾನು ಗಂಗೆಯಲ್ಲಿ ಸ್ನಾನ ಮಾಡುತ್ತೇನೆ ಹೀಗೆ ಅಂತ ಮನಃಪೂರ್ವಕ ಸಂಕಲ್ಪ ಮಾಡಿದರೂ ಸಾಕು. ಗಂಗೆಯ ಸ್ನಾನದ ಫಲ ಅವರಿಗೆ ಸಿಗ್ತದೆ ಹಾಗೆ ಅಂತ. ಅದರಿಂದ ಬ್ರಹ್ಮ ಮುಹೂರ್ತದಲ್ಲಿ ಸುಮಾರು 4:15 ಎದ್ದು ಎದ್ದ ಕೂಡಲೇ ಕೃಷ್ಣನನ್ನ ಧ್ಯಾನ ಮಾಡಬೇಕು, ಸ್ತೋತ್ರ ಮಾಡಬೇಕು. ಮೃತಿಕಾ ಶೌಚ ಅದೆಲ್ಲವನ್ನು ಕೂಡ ಮುಗಿಸಿ ದಂತಧಾವನ ಅದನ್ನು ಕೂಡ ಮಾಡಿ ಆಲಸ್ಯ ಇಲ್ಲದೆ ಯಾವುದು ನದಿಗಳೋ ಯಾವುದಿದೆಯೋ ಅಲ್ಲಿ ಸ್ನಾನಾದಿಗಳನ್ನ ಮಾಡಿ ನಿತ್ಯ ಕರ್ಮಾನುಷ್ಠಾನವನ್ನ ಮಾಡ್ಕೋಬೇಕು ಅಂತ. ತದನಂತರ ಆ ಪೂಜಾ ಕ್ರಮವನ್ನು ಹೇಳ್ತಾರೆ ನೋಡಿ. ದೇವರನ್ನ ಗಂಧ, ಪುಷ್ಪ ಇವುಗಳಿಂದ ಭಕ್ತಿಯಿಂದ ಪೂಜೆ ಮಾಡಿ, ವಿಶೇಷವಾಗಿ ಹುಗ್ಗಿ, ಅಕ್ಕಿ ಮತ್ತು ಬೇಳೆ, ಹೆಸರು ಬೇಳೆ ಇದನ್ನ ಸೇರಿಸಿ ಆ ಹುಗ್ಗಿಯನ್ನ ಮಾಡಿ ಮುದ್ಗಾನ್ನ ಅಂತ ಕರೀತಾರೆ. ಪರಮಾತ್ಮನಿಗೆ ನಿವೇದನ ಮಾಡಬೇಕು. ಅದನ್ನು ಬಿಟ್ಟು ಬೆಣ್ಣೆ, ಅನೇಕ ಉದ್ದಿನ ಹಿಟ್ಟಿನಿಂದ ಮಾಡಿದ ತಿನ್ನುವ ಪದಾರ್ಥಗಳು ಮತ್ತು ತರಕಾರಿಗಳು, ಭಕ್ಷಣಗಳು, ಲೇಹ್ಯಗಳು, ಪಾನಕ ಮುಂತಾದವುಗಳು, ಗಟ್ಟಿ ಮೊಸರು, ಹಣ್ಣುಗಳು, ತಾಂಬೂಲ, ದಕ್ಷಿಣೆ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಮಂಗಳಾರತಿಯನ್ನ ಮಾಡಬೇಕು ಹಾಗೆ ಅಂತ. ಈ ರೀತಿಯಾಗಿ ಪ್ರತಿ ದಿವಸ ಷೋಡಶೋಪಚಾರ ಪೂಜೆ ಅಂತ ಕರೀತಾರೆ. 16 ಉಪಚಾರಗಳು ಪರಮಾತ್ಮನನ್ನ ಪೂಜೆ ಮಾಡಿದರೆ ಅದು ಯಾವಾಗ ಆಗಿರಬೇಕು? ಸೂರ್ಯೋದಯಕ್ಕೆ ಆ ದೇವ್ರ ಪೂಜೆ ಮುಗಿದಿರಬೇಕು. ಸೂರ್ಯೋದಯಕ್ಕೆ ಆ ದೇವ್ರ ಪೂಜೆ ಮುಗಿದು ದೇವ ಪೂಜಾ ನಂತರ ಬ್ರಾಹ್ಮಣ ಪೂಜೆ, ಶಕ್ತಿಯನುಸಾರ ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಅವರಿಗೆ ಆ ಪರಮಾತ್ಮನಿಗೆ ನಿವೇದಿತವಾದ ಪ್ರಸಾದವನ್ನ ಕೊಟ್ಟು ತದನಂತರ ತಾನೂ ಕೂಡ ಭೋಜನೆ ಮಾಡಬೇಕು ಹಾಗೆ ಅಂತ. ಬ್ರಾಹ್ಮಣರಿಗೆ ಕೊಡದೆ ನಾವು ಊಟ ಮಾಡಬಾರದು ಅಂತ. ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ ಇರತಕ್ಕ ಒಬ್ಬ ಬ್ರಾಹ್ಮಣ ಅವನು ಎಲ್ಲ ಪಾಪವನ್ನು ಕೂಡ ನಾಶ ಮಾಡುವ ಸಾಮರ್ಥ್ಯ ಇರತಕ್ಕವನಾಗಿರ್ತಾನೆ. ಅಂತಹ ಬ್ರಾಹ್ಮಣನನ್ನು ಹುಡುಕಿ ಆ ಥರ ಮಾಡಬೇಕು ಹಾಗೆ ಅಂತ. ಸ್ವತಂತ್ರ ತತ್ವನಾದ ಪರಮಾತ್ಮನಲ್ಲಿ ಸದಾ ಭಕ್ತಿಯನ್ನ ಮಾಡತಕ್ಕ ಬ್ರಾಹ್ಮಣರೇ ಸತ್ಪಾತ್ರರು. ಅಂತಹ ಸತ್ಪಾತ್ರರಿಗೆ ದಾನ ಮಾಡಬೇಕು. ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ ನೋಡಿ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಹಾಗೆ. ಆ ರೀತಿಯಾಗಿ ಅನ್ನದಾನ ಯಾರು ಮಾಡ್ತಾರೆ ಅವರಲ್ಲಿ ಸಕಲ ತೀರ್ಥಗಳು ನಿತ್ಯ ಸನ್ನಿಹಿತವಾಗಿರುತ್ತದಂತೆ. ಅವನಲ್ಲಿ
ಅನ್ನದಾನ ಮಾಡುವ ವ್ಯಕ್ತಿಗಳಲ್ಲಿ ದೇವತೆಗಳು ವಾಸ ಮಾಡ್ಕೊಂಡಿರ್ತಾರಂತೆ. ಆ ಥರ ವಿಷ್ಣು ಭಕ್ತರಾದ ಬ್ರಾಹ್ಮಣರಿಗೆ ಮುದ್ಗಾನ್ನ, ಚಿತ್ರಾನ್ನ ಇದನ್ನೆಲ್ಲ ದಾನವಾಗಿ ಕೊಡಬೇಕು ಅಂತ. ತಾಂಬೂಲ, ದಕ್ಷಿಣೆ ಇವನ್ನೆಲ್ಲ ಕೊಟ್ಟು ತದನಂತರ ಆಶೀರ್ವಾದವನ್ನ ಪಡ್ಕೋಬೇಕು ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮ, ಹಂಸ ರೂಪದಲ್ಲಿದ್ದ ಪರಮಾತ್ಮ ತನ್ನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮದೇವರಿಗೆ ಈ ಧನುರ್ಮಾಸದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ ಅಂತ ಇಲ್ಲಿಗೆ ಮೊದಲನೇ ಅಧ್ಯಾಯ. ಇದು ನಿತ್ಯ ವಿಧಿ ಹಾಗೆ ಅಂತ. ಇದಾದ ಮೇಲೆ ಎರಡನೇ ಅಧ್ಯಾಯದಲ್ಲಿ ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ, ನನಗೆ ಈ ಧನುರ್ಮಾಸದಲ್ಲಿ ಮಾಡತಕ್ಕ ಪೂಜಾ ವಿಧಿವಿಧಾನವನ್ನು ವಿಸ್ತಾರವಾಗಿ ಹೇಳಬೇಕು ಹಾಗೆ ಅಂತ ಹೇಳಿದಾಗ ಪರಮಾತ್ಮ ಸೂರ್ಯನು ಧನುರಾಶಿಯಲ್ಲಿ ಇರುವಾಗ ಎಲ್ಲಾ ಲೌಕಿಕ ಕೆಲಸಗಳನ್ನು ಕೂಡ ಬಿಟ್ಟು ನಿತ್ಯ ಕರ್ಮಗಳನ್ನು, ದೇವಪೂಜೆಯನ್ನು ಕೂಡ ಸೂರ್ಯೋದಯಕ್ಕೆ ಸರಿಯಾಗಿ ಮುಗಿಸಬೇಕು. ತದನಂತರ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಿ ಪರಮಾತ್ಮನನ್ನ ಧ್ಯಾನ ಮಾಡ್ತಾ, ಈ ಒಂದು ಕಾಲದಲ್ಲಿ ಊಟ ಆದ ಮೇಲೂ ಕೂಡ ಜಪ ಮಾಡಬಹುದು ಅಂತ. ಸಾಮಾನ್ಯ ಮಂತ್ರಗಳನ್ನ ಜಪ ಮಾಡೋದಕ್ಕೆ ಸಮಯ ಆಗುತ್ತದೆ. ಅದನ್ನ ಎಲ್ಲ ಬೇರೆ ತಿಂಗಳಲ್ಲಿ ಭೋಜನ ಪೂರ್ವದಲ್ಲಿ ಮಾಡಿಬಿಡ್ತೀವಿ. ಆದರೆ ಧನುರ್ಮಾಸದಲ್ಲಿ ಭೋಜನ ನಂತರವೂ ಕೂಡ ಜಪಕ್ಕೆ ಅವಕಾಶ ಇದೆ ಅಂತ ಪರಮಾತ್ಮ ತಿಳಿಸಿ, ಈ ತಿಂಗಳಲ್ಲಿ ಮಾತ್ರ ಆ ಒಂದು ಅವಕಾಶ ಇದೆ, ಅದರಿಂದ ಯಾವ ದೋಷವೂ ಬರೋದಿಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿದಾಗ ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ, ಅಲ್ಲ, ಸೂರ್ಯ ಬರಕ್ಕೆ ಮುಂಚೆ ಸಂಧ್ಯಾ ವಂದನೆ ಮುಂತಾದ ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜೆಯನ್ನು ಮಾಡಿ ಅದು ಹೇಗೆ ಆಗ್ತದೆ ಹಾಗೆ ಅಂತ ನನಗೆ ಸಂಶಯ ಬರುತ್ತದೆ. ಸರ್ವಜ್ಞನಾದ ಸ್ವಾಮಿ, ಈ ಸಂಶಯವನ್ನ ನೀನು ನಿವರ್ತಿ ಮಾಡಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನಾದಿಗಳನ್ನು ಮುಗಿಸಿ ಸಂಧ್ಯಾ ವಂದನೆಯನ್ನ ಮಾಡಿ ನೈವೇದ್ಯಾದಿಗಳನ್ನು ಮಾಡುವುದರಿಂದ ಯಾವ ದೋಷವೂ ಇಲ್ಲ. ಅದೇ ರೀತಿಯಾಗಿ ದೇವರ ಪೂಜೆಯನ್ನು ಮುಗಿಸಬೇಕು. ಯಾಕಂದ್ರೆ ಬೇರೆ ದಿವಸ ಸಾಮಾನ್ಯ ದೇವರ ಪೂಜೆ ಇತ್ಯಾದಿಗಳು ಎಲ್ಲವೂ ಕೂಡ ಸೂರ್ಯ ಬಂದ ಮೇಲೆ, ಸೂರ್ಯ ಬರುವ ತನಕ ಏನು ಸಂಧ್ಯಾ ವಂದನೆ, ಗಾಯತ್ರಿ ಜಪ ಮಾಡ್ತಾ ಇರಬೇಕು ಅಂತ, ಸೂರ್ಯ ಯಾವಾಗ ಬರ್ತಾನೆ ಅಂತ ನಿರೀಕ್ಷೆ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಬಂದ ಮೇಲೆ ಮುಂದಿನ ಕಾರ್ಯಗಳು ಹಾಗೆ ಅಂತ. ಆದ್ರೆ ಇಲ್ಲಿ ಹಾಗಿಲ್ಲ. ಸಂಕ್ಷೇಪವಾಗಿ ಸಂಧ್ಯಾ ವಂದನೆ ಎಲ್ಲವನ್ನು ಮುಗಿಸಿ ನೈವೇದ್ಯವನ್ನು ಸಿದ್ಧಪಡಿಸಿ ಪ್ರಾತಃ ಕಾಲದಲ್ಲೇ ಸೂರ್ಯ ಬರಕ್ಕೆ ಪೂರ್ವದಲ್ಲೇ ದೇವರ ಪೂಜೆಯನ್ನು ಕೂಡ ಮುಗಿಸಬೇಕು ಹಾಗೆ ಅಂತ. ಈ ರೀತಿಯಾಗಿ ಒಂದು ಧನುರ್ಮಾಸ ಪೂರ್ತಿ ಮಾಡ್ಲಿಕ್ಕಾಗದೇ ಇದ್ದವರು ಭಾನುವಾರ ಮಾಡಬಹುದು. ನೋಡಿ, ಇವತ್ತು ಭಾನುವಾರ ವಿಶೇಷ. ವ್ಯತಿಪಾತ, ವೈಧೃತಿ ಮುಂತಾದ ಯೋಗಗಳಲ್ಲೂ ಕೂಡ ಮಾಡಬಹುದು. ನೋಡಿ, ಇವತ್ತು ವೈಧೃತಿ, ಧನುರ್ವೈಧೃತಿ ಇವತ್ತು. ಆ ದಿವಸಗಳಲ್ಲಿ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಪರಮಾತ್ಮ ಕೊಟ್ಟಿರೋದು ಹಾಗೆ ಅಂತ. ಆ ದಿವಸದಲ್ಲೂ ಕೂಡ ತಮ್ಮ ಶಕ್ತಿಗೆ ತಕ್ಕಂತೆ ಪರಮಾತ್ಮನ ಪೂಜೆ ಮಾಡಿ ದೇವರಿಗೆ ಹುಗ್ಗಿ ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ಕೊಟ್ಟು ತಗೋಬೇಕು ಅಂತ. ಶುಕ್ಲ ಪಕ್ಷದಲ್ಲಿ ಮಾಡುವ ಪೂಜೆ ದೇವತೆಗಳನ್ನ ಪ್ರೀತಿಪಡಿಸ್ತದೆ. ಅದೇ ತರ ಕೃಷ್ಣ ಪಕ್ಷದಲ್ಲಿ ಮಾಡುವ ಪೂಜೆ ಪಿತೃಗಳನ್ನ ತೃಪ್ತಿಪಡಿಸ್ತದೆ ಹಾಗೆ. ಧನುರ್ಮಾಸ ಪೂಜೆ ಯಾವುದೋ ಒಂದು ಪರಮಾತ್ಮನದ್ದಷ್ಟೇ ಅಂತ ನಾವು ತಿಳ್ಕೋಬಾರ್ದು. ಎಲ್ಲಾ ದೇವತೆಗಳು, ಪಿತೃಗಳು ಕೂಡ ಸಂತೃಪ್ತರಾಗ್ತಾರಂತೆ. ಪರಮಾತ್ಮನ ಪೂಜೆಯ ವೈಭವ ಅದು. ಪರಮಾತ್ಮ ಒಬ್ಬನನ್ನ ನಾವು ಸರಿಯಾಗಿ ಪೂಜೆ ಮಾಡಿದರೆ ಎಲ್ಲಾ ದೇವತೆಗಳು, ಎಲ್ಲಾ ಪಿತೃದೇವತೆಗಳು ಕೂಡ ಸಂತೃಪ್ತರಾಗ್ತಾರೆ. ಅದರಿಂದ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಉಷಃಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬಕ್ಕೆ ದಂಪತಿ ಸಮೇತವಾಗಿ ಅವರಿಗೆ ಭೋಜನ ಹಾಕಬೇಕು ಹಾಗೆ ಅಂತ. ಇಡೀ ಕುಟುಂಬಕ್ಕೆ ಹಾಕಬೇಕು. ಅದರ ಕುಟುಂಬಕ್ಕೆ ಅಂದ್ರೆ ಏನು? ಗಂಡ, ಹೆಂಡತಿ, ಮಕ್ಕಳು ಯಾರಿದ್ದಾರೋ ಎಲ್ಲರಿಗೂ ಹಾಕಬೇಕು. ಅಷ್ಟು ಮಾಡ್ಲಿಕ್ಕಾಗಲ್ಲ ಹಾಗೆ ಅಂದರೆ ದಂಪತಿಯರನ್ನಾರು ಕರೆಸಿ ಮಾಡಬೇಕು ಹಾಗೆ ಅಂತ. ಈ ತರ ಮಾಡಿದರೆ ಎಲ್ಲಾ ಪಾಪಗಳು ನಾಶವಾಗುತ್ತದೆ. ಇದನ್ನು ತಿಳಿಸಿಕೊಡುವುದಕ್ಕಾಗಿ ನಾನು ನಿನಗೆ ಒಂದು ಕಥೆಯನ್ನು ಹೇಳ್ತೇನೆ ಅಂತ ಪರಮಾತ್ಮ ಪರಮ ಐಶ್ವರ್ಯವನ್ನು ತಂದುಕೊಡತಕ್ಕ ಒಂದು ಸಂಪತ್ತು, ತಂದುಕೊಡತಕ್ಕ ಒಂದು ಶಕ್ತಿ ಈ ಧನುರ್ಮಾಸ ಪೂಜೆಗೆ ಇದೆ ಹಾಗೆ ಅಂತ. ದೇವಾ ನದಿ ತೀರದಲ್ಲಿ
ಸತ್ಯಸಂಧ ಅಂತ ಒಬ್ಬ ರಾಜ ಇದ್ದ. ಆ ಹೆಸರಷ್ಟೇ ಸತ್ಯಸಂಧ. ಅವನು ಪರಸ್ತ್ರೀಯರ ಮೇಲೆ ಭಾರಿ ಮೋಹವನ್ನ ಉಳ್ಳವನಾಗಿ ಇದ್ದ. ಅವರನ್ನ ಮನೆಗೆ ಕರೆತರುವುದಕ್ಕೆ ನಾನಾ ವಿಧವಾದ ಉಪಾಯಗಳನ್ನ ಮಾಡ್ತಾ ಇದ್ದ. ಅದೇ ನಗರದಲ್ಲೇ ರಾಜ ಇದ್ದಾನಲ್ಲ, ಅಲ್ಲೇ ನಾರಾಯಣ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ವಿದ್ವಾಂಸರು, ವೇದಶಾಸ್ತ್ರವನ್ನ ಬಲ್ಲವರು, ನಿತ್ಯ ಕರ್ಮಾನುಷ್ಠಾನವನ್ನ ಸರಿಯಾಗಿ ಮಾಡತಕ್ಕವರು. ದೈವ ಇಚ್ಛೆಯಂತೆ ಧನುರ್ಮಾಸ ಪ್ರಾಪ್ತವಾಯಿತು. ಬ್ರಾಹ್ಮಣರ ನಿಯಮ ಸಾಮಾನ್ಯ ಹಾಗೆ ಇರ್ತದೆ. ಯಾವ ತಿಂಗಳಲ್ಲಿ ಪರಮಾತ್ಮ ಏನ್ ಮಾಡು ಅಂತ ಹೇಳಿರ್ತಾನೋ ಅದನ್ನ ಚಾಚೂ ತಪ್ಪದೆ ಮಾಡ್ತಾ ಇರ್ತಾರೆ ಅವರು. ಪರಮಾತ್ಮನ ಆಜ್ಞೆ ಅಂತ ತಿಳಿದು ಮಾಡ್ತಾರೆ. ಅದು ನಮ್ಮ ಒಳ್ಳೆದಕ್ಕೆ ಇರುತ್ತದೆ ಹಾಗೆ ಅಂತ. ಅದರಿಂದ ಧನುರ್ಮಾಸ ಬಂದಾಗ ಆ ಕ್ರಮದಲ್ಲೇ ಅವರು ಕೂಡ ಬ್ರಾಹ್ಮಣರೆಲ್ಲ ಮಾಡ್ತಾ ಇದ್ರು. ಪ್ರತಿ ದಿವಸವೂ ಕೂಡ ಪ್ರಾತಃ ಕಾಲದ ಶೌಚಾದಿಗಳನ್ನೆಲ್ಲ ಮುಗಿಸಿ, ಸ್ನಾನವನ್ನ ಮುಗಿಸಿ, ಅನುಷ್ಠಾನಗಳನ್ನೆಲ್ಲ ಮುಗಿಸಿ, ಅರುಣೋದಯ ಕಾಲದಲ್ಲಿ ದೇವರ ಪೂಜೆಯನ್ನ ಪ್ರಾರಂಭ ಮಾಡಿ ಮುಗಿಸ್ತಾ ಇದ್ರು. ಪೂಜೆಗೆ ಪರಮಾತ್ಮನಿಗೆ ಚಿತ್ರಾನ್ನ, ಮುದ್ಗಾನ್ನ, ಬೆಣ್ಣೆ, ನಾನಾ ವಿಧವಾದ ಭಕ್ಷ್ಯಗಳು, ಶಾಖೆಗಳು, ಅದನ್ನೆಲ್ಲ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ರು. ತದನಂತರ ಬ್ರಾಹ್ಮಣರಿಗೆ ಭೋಜನವನ್ನ ಕೊಟ್ಟು ತಾವು ಕೂಡ ಭೋಜನ ಮಾಡ್ತಾ ಇದ್ರು. ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಕೊಟ್ಟು ಆಶೀರ್ವಾದವನ್ನ ಪಡೆದು ತಾವು ಭೋಜನ ಮಾಡಿದರು ಹಾಗೆ ಅಂತ. ಇದು ನಿತ್ಯ ಕ್ರಮ ಅವ್ರದ್ದು. ಇದು ಆ ರಾಜನಿಗೆ ಗೊತ್ತಾಯಿತು. ತನ್ನ ಮನೆಯಲ್ಲೂ ಕೂಡ ಧನುರ್ಮಾಸವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಯಾವ ಬ್ರಾಹ್ಮಣರನ್ನ ಕರೆಸೋದು ಅಂತ ಅವನು ಯೋಚನೆ ಮಾಡಿದ. ತಮ್ಮ ಗ್ರಾಮದಲ್ಲೇ, ತಮ್ಮ ನಗರದಲ್ಲೇ ಇರತಕ್ಕ ಆ ಪುರಾಣವನ್ನ ಹೇಳತಕ್ಕ ವೇದಾಂತ ಸಂಪನ್ನರಾದ ಆ ನಾರಾಯಣ ಬ್ರಾಹ್ಮಣರನ್ನ ಕರೆಯೋಣ ಅಂತ ತೀರ್ಮಾನ ಮಾಡಿದ. ಅವರನ್ನ ಕರೆಯೋದಕ್ಕಾಗಿ ರಾಜನೇ ಸ್ವತಃ ಬ್ರಾಹ್ಮಣರ ಮನೆಗೆ ಹೋಗ್ತಾನೆ. ನೂರಾರು ಶಿಷ್ಯರನ್ನ ಕಂಡು ಅವರು ಹೇಳ್ತಾ ಇದ್ದ ಧನುರ್ಮಾಸದ ಮಹಿಮೆಯನ್ನ ಆ ರಾಜ ಕೇಳ್ತಾ ಇದ್ದ. ಅಲ್ಲಿ ಪಾಪವನ್ನ ನಾಶ ಮಾಡತಕ್ಕ ದಂಪತಿ ಪೂಜೆ, ದಂಪತಿಗಳಿಗೆ ಭೋಜನ ಇತ್ಯಾದಿಗಳನ್ನು ಕೂಡ ಅವನು ಕೇಳ್ತಾ ಇದ್ದ ರಾಜ. ಬ್ರಾಹ್ಮಣರಿಗೆ ವಸ್ತ್ರಗಳು, ಆಭರಣಗಳು ಇದನ್ನೆಲ್ಲ ದಾನ ಮಾಡಬೇಕು ಅಂತ ಅದೆಲ್ಲವನ್ನು ಕೂಡ ಕೇಳಿ ತಿಳ್ಕೊಂಡ. ಆ ಸಮಯದಲ್ಲಿ ಆ ಬ್ರಾಹ್ಮಣನ ಮಡದಿಯ ಮೇಲೆ ಇವನ ಕಣ್ಣು ಬಿತ್ತು. ಆ ಬ್ರಾಹ್ಮಣನ ಮಡದಿಯ ಮೇಲೆ ಮೋಹವನ್ನ ಪಡೆದು ಅವರ ಮಡದಿಯನ್ನ ಏನಾರು ಮಾಡಿ ತಾನು ಭೋಗ ಮಾಡಬೇಕು ಅಂತ ಹೇಳಿ ಆ ಉಪಾಯ ಮಾಡಿ ಆ ನಾರಾಯಣ ಬ್ರಾಹ್ಮಣರನ್ನ ಚೆನ್ನಾಗಿ ಹೊಗಳುತ್ತಾನೆ, ಉಪಚಾರ ಮಾಡಿದ ರಾಜ. ಆ ಬ್ರಾಹ್ಮಣ ಶ್ರೇಷ್ಠರೇ, ಧನುರ್ಮಾಸ ದಿನ ನಾವು ಬ್ರಾಹ್ಮಣರ ದಂಪತಿಗೆ ಅರಮನೆಗೆ ಕರೆಸಿ ಪೂಜೆಯನ್ನು ಮಾಡಿ ಉಪಚಾರವನ್ನು ಮಾಡಿ ಗೌರವಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ತಾವು ಕೂಡ ದಂಪತಿಯಾಗಿ ಬರಬೇಕು. ಅಲ್ಲೇ ರಾತ್ರಿ ಇದ್ದು ಪ್ರಾತಃ ಕಾಲ ಬೇಗ ಆಗಬೇಕಲ್ಲವ, ಅದರಿಂದ ರಾತ್ರಿ ಅಲ್ಲೇ ಅರಮನೆಯಲ್ಲೇ ಇದ್ದು ನೀವು ಬೆಳಿಗ್ಗೆ ಉಪಚಾರವನ್ನ ಮಾಡಿಕೊಂಡು ಹೋಗಬೇಕು ಹಾಗೆ ಅಂತ. ಆಯ್ತು ಅಂತ ಹೇಳಿ ತಾನು ಅರಮನೆಗೆ ಬರ್ತಾನೆ. ಆ ಬ್ರಾಹ್ಮಣನ ಮಡದಿ ಮೇಲೆ ಅವನ ಮನಸ್ಸು ಇತ್ತು. ಯಾವಾಗ ಸಾಯಂಕಾಲ ಬರ್ತಾ ಇತ್ತು ಅಂತ ಅವನು ಕಾಯ್ತಾ ಇದ್ದ. ಸೂರ್ಯ ಮುಳುಗಿದಾಗ ಒಂದು ಸಾರಥಿಯನ್ನ ಕಳಿಸಿ ಆ ಬ್ರಾಹ್ಮಣರ ಮನೆಗೆ ಅವನ್ನ ಕರ್ಕೊಂಬರಕ್ಕೆ ಹೇಳ್ತಾನೆ. ಬ್ರಾಹ್ಮಣರು ಕೂಡ ಸಾತ್ವಿಕ ಬ್ರಾಹ್ಮಣರು. ರಾಜದೂತ ಬಂದ ಕೂಡಲೇ ತಮ್ಮ ಮಡದಿಯ ಜೊತೆಗೆ ಅವರು ಕೂಡ ಅರಮನೆಗೆ ಬಂದರು. ಅವರಿಗೆ ಅರಮನೆಗೆ ಬಂದಾಗ ಅವರಿಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿ ಅರಮನೆಯಲ್ಲೇ ಇರೋದಕ್ಕೆ ಎಲ್ಲ ಸೌಕರ್ಯವನ್ನು ಕೂಡ ರಾಜ ಮಾಡಿಕೊಡ್ತಾನೆ. ಎಲ್ಲರೂ ಮಲಗಿದರು. ಆಗ ಆ ರಾಜನು ಕೂಡ ಎಲ್ಲರೂ ಮಲಗಿದ್ದನ್ನ ಕಂಡು ಅವನು ನಿಧಾನಕ್ಕೆ ಆ ಬ್ರಾಹ್ಮಣರು ಇರತಕ್ಕ ಮನೆಗೆ ಬರ್ತಾನೆ. ಆದರೆ ದೈವ ಇಚ್ಛೆ, ದಾರಿಯಲ್ಲಿ ಬರುವಾಗಲೇ ಒಂದು ಹಾವು ಕಚ್ಚಿ ಅವನು ಮೃತನಾಗ್ತಾನೆ. ರಾಜ ಮೃತನಾಗ್ತಾನೆ. ಅವನನ್ನ ಯಮಲೋಕಕ್ಕೆ ಕರೆದೊಯ್ಯೋದಕ್ಕೆ ಯಮದೂತರು ಬರ್ತಾರೆ, ವಿಷ್ಣುದೂತರು ಬರ್ತಾರೆ. ಒಂದೇ ಸಮಯದಲ್ಲಿ ಬರ್ತಾರೆ. ವಿಷ್ಣುದೂತರು ಯಮದೂತರನ್ನ ನಿಲ್ಲಿಸಿ ಈ
ಈ ರಾಜ ಧನುರ್ಮಾಸದಲ್ಲಿ ಬ್ರಾಹ್ಮಣರನ್ನ ದಂಪತಿ ಭೋಜನಕ್ಕಾಗಿ ಆಹ್ವಾನ ಕೊಟ್ಟಿದ್ದಾನೆ. ಆ ಆಹ್ವಾನದಿಂದಲೇ ಬೇಕಾದ ಪುಣ್ಯವನ್ನ ಇವನು ಸಂಪಾದನೆ ಮಾಡಿದ್ದಾನೆ. ಆ ಪುಣ್ಯದ ಫಲದಿಂದ ಇವನು ವಿಷ್ಣು ಲೋಕವನ್ನೇ ಹೊಂದುತ್ತಾನೆ. ಅದಕ್ಕೆ ಅಷ್ಟು ಯೋಗ್ಯನಾಗಿದ್ದಾನೆ. ಹಾಗೆ ಅಂತ ಹೆಂಡತಿ ಸಹಿತವಾದ ಬ್ರಾಹ್ಮಣನಿಗೆ ಯಾರು ಈ ಒಂದು ತಿಂಗಳಲ್ಲಿ ಭೋಜನವನ್ನ ಮಾಡುತ್ತಾರೋ ಅವರ ಪುಣ್ಯವನ್ನ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಂತ ವಿಷ್ಣು ದೂತರು ಹೇಳ್ತಾರೆ. ಹೇಳಿ ಆ ರಾಜನನ್ನು ಕೂಡ ಕರೆದು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಅಂತ ಅದರಿಂದ ಪರಮಾತ್ಮ ಹೇಳ್ತಾನೆ, ಚತುರ್ಮುಖನೇ, ಧನುರ್ಮಾಸದಲ್ಲಿ ಈ ಧನುರ್ಮಾಸವೇ ಶ್ರೇಯಸ್ಕರ. ಧನುರ್ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನ, ಹುಗ್ಗಿ ಮುಂತಾದವುಗಳನ್ನ ಮಾಡಿಸೋದು ಮಹಾ ಪುಣ್ಯದಾಯಕವಾದದ್ದು. ಹಾಗೆ ಅಂತ ಈ ರೀತಿಯಾಗಿ ಈ 2ನೇ ಅಧ್ಯಾಯ ರಾಜನಿಗೆ ವಿಷ್ಣುಲೋಕ ಪ್ರಾಪ್ತಿಯಾದ ವಿಚಾರ ಅದನ್ನ ತಿಳಿಸಿಕೊಡತಕ್ಕದ್ದು ಅಂತ ಇಷ್ಟು ಹೇಳಿ, ಇನ್ನು 3ನೇ ಅಧ್ಯಾಯದಲ್ಲಿ ಧನುರ್ಮಾಸದಲ್ಲಿ ಕೊಡಬೇಕಾದ ನಾನಾ ವಿಧವಾದ ದಾನಗಳು ಯಾವುದು ಹಾಗೆ ಅಂತ ಪರಮಾತ್ಮನನ್ನ ಪೂಜಿಸುವ ಕ್ರಮವನ್ನ ಇನ್ನು ಹೇಳಿ. ಹಾಗೆ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದಾಗ ಹಂಸರೂಪದಲ್ಲಿ ಇದ್ದ ಪರಮಾತ್ಮ ಹೇಳ್ತಾನೆ, ಮೊದಲು ಯಾವ ನೈವೇದ್ಯ ಪದಾರ್ಥವನ್ನ ಸಮರ್ಪಣೆ ಮಾಡಿದರೆ ಏನು ಫಲ ಅದನ್ನು ತಿಳಿಸ್ತೇನೆ. ಹಾಗೆ ಅಂತ ಆಲಸ್ಯದಿಂದಲೋ ಹಣ ಖರ್ಚಾಗುತ್ತದಂತನೋ ನಾವು ಚಿಂತನೆ ಮಾಡಿ ದೇವರ ಪೂಜೆಯನ್ನ ಮಾಡಬಾರ್ದು. ಈ ರೀತಿಯಾಗಿ ಪೂಜೆ ಮಾಡತಕ್ಕವ ನರ ಅಧಮ. ಅವನು ಖರ್ಚಾಗ್ತದಲ್ಲ ಅಂತ ದೇವರ ಪೂಜೆ ಮಾಡಿದ್ರೆ, ಬ್ರಾಹ್ಮಣರಿಗೆ ಕೊಟ್ರೆ ಖರ್ಚಾಗ್ತದಲ್ಲ ಅಂತ ಚಿಂತನೆ ಮಾಡುವವ ನರ ಅಧಮ ಅಂತ ಹೇಳ್ತಾರೆ. ಮರಣದ ನಂತರ ಅವನು ರೌರವಾದಿ ನರಕವನ್ನ ಹೊಂದುತ್ತಾರೆ. ಹಾಗೆ ಅಂತ 14 ಇಂದ್ರರು ಒಂದು ಮನ್ವಂತರ ಕಾಲ ಅವನು ಅಲ್ಲೇ ದುಃಖ ಪಡಬೇಕಾದ ಪ್ರಸಂಗ ಬರುತ್ತದೆ. ಹಾಗೆ ಅಂತ ಅದರಿಂದ ವಿತ್ತಶಾಟಿ ಮಾಡದೆ ಯಥೇಚ್ಛವಾಗಿ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಬೇಕು. ಹಾಗೆ ಅಂತ ಪರಮಾತ್ಮನನ್ನ ಪೂಜಿಸದೇ ಇರತಕ್ಕ ಧನುರ್ಮಾಸದಲ್ಲಿ ಇರ್ಬೋದು, ಆಲಸ್ಯದಿಂದಲೂ ಇರ್ಬೋದು, ವಿತ್ತಶಾಟಿದಿಂದಲೂ ಇರ್ಬೋದು. ಅದರಿಂದ ಪರಮಾತ್ಮನನ್ನ ಪೂಜೆ ಮಾಡದೇ ಇದ್ದರೆ ರೌರವಾದಿ ನರಕ ಅಂತ ಹೇಳ್ತಾರೆ. ಅದರಿಂದ ಅವಶ್ಯವಾಗಿ ಧನುರ್ಮಾಸದಲ್ಲಿ ಸೂರ್ಯೋದಯ ಪೂರ್ವದಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಲೇಬೇಕು. ದಿವಸ ಮಾಡ್ಲಿಕ್ಕಾಗದಿದ್ದವರು ಕನಿಷ್ಠ ಪಕ್ಷ ಭಾನುವಾರ ದಿವಸ ವ್ಯತಿಪಾತ ಇತ್ಯಾದಿ ದಿವಸಗಳಲ್ಲಿ ಮಾಡಬಹುದು ಅಂತ. ಇನ್ನು ಒಂದು ಭಾನುವಾರ ಉಳಿದಿದೆ, ಮುಂದಿನ ವಾರ ಭಾನುವಾರ ಮಾಡ್ಲಿಕ್ಕೆ ಅವಕಾಶ ಇದೆ. ಅದರಿಂದ ಪರಮಾತ್ಮನ ಪೂಜೆಯನ್ನ ಬಿಡಬಾರ್ದು. ಪರಮಾತ್ಮನ ಪೂಜೆಯನ್ನ ಮಾಡದೇ ಇರುವ ನರ ಅಧಮ ಅವನು ಆತ್ಮಹತ್ಯೆ ಮಾಡಿಕೊಂಡವನಿಗೆ ಸಮ. ಆತ್ಮಹತ್ಯೆ ಮಾಡಿಕೊಳ್ಳೋದು ಎಷ್ಟು ಮಹಾಪಾಪವೋ ಅದೇ ರೀತಿಯಾಗಿ ಪರಮಾತ್ಮನನ್ನ ಪೂಜೆ ಮಾಡದೇ ಇರೋದು ಕೂಡ ಒಂದು ಮಹಾಪಾಪವೇ. ಯಾಕೆ? ಇದು ಎರಡಕ್ಕೂ ಕೂಡ ಒಂದೇ ಫಲ. ಯಾವುದು? ರೌರವ ಎನ್ನತಕ್ಕ ನರಕ. ಅಟ್ ಮಾತ್ರ ಇಲ್ಲ, ಮುಂದಿನ ಜನ್ಮಗಳಲ್ಲಿ ಅವನು ದರಿದ್ರನಾಗಿ ಹುಟ್ಟುತ್ತಾನೆ. ಹಾಗೆ ಅಂತ ಇದ್ರ ಯಾವ ಸಂಶಯ ಪಡಬೇಡ ಅಂತ ಹೇಳ್ತಾರೆ. ಮತ್ತು ಶುದ್ಧವಾದ ಉಪ್ಪು, ಮೆಣಸು, ಶುಂಠಿ ಇತ್ಯಾದಿಗಳನ್ನೆಲ್ಲ ಸೇರಿಸಿ ಹಿಂಗು ಕೂಡ ಹಾಕ್ಬೋದು ಅಂತ ಹೇಳ್ತಾರೆ. ಎಲ್ಲವನ್ನ ಸೇರಿಸಿ ಅದನ್ನ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕಂತ. ಅಕಸ್ಮಾತ್ ಊಟ ಮಾಡ್ಲಿಕ್ಕೆ ಮನೆಗೆ ಕರೆಸಿ ಹುಗ್ಗಿ ಮಾಡ್ಲಿಕ್ಕೆ ಆಗಲ್ಲ ಹಾಗೆಂದ್ರೆ ಪದಾರ್ಥವನ್ನೇ ದಾನವಾಗಿ ಕೊಟ್ಟು ಬಿಡ್ಬೋದು. ಅಷ್ಟಕ್ಕಾದರೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಮರಣ ನಂತರ ವಿಷ್ಣು ಲೋಕವನ್ನು ಕೊಡ್ತಾನೆ. ಹಾಗೆ ಅಂತ ಅಕ್ಕಿ, ಹೆಸರುಬೇಳೆ, ಮೆಣಸು, ಲವಂಗ ಇತ್ಯಾದಿಗಳನ್ನೆಲ್ಲ ಚೆನ್ನಾಗಿ ಸೇರಿಸಿ ಅದನ್ನು ಬೇಯಿಸಿ ಅದರಲ್ಲಿ ದ್ರವ್ಯಗಳನ್ನೆಲ್ಲ ಹಾಕಿ ಗೋಘೃತವನ್ನ ಸೇರಿಸಿ ತಯಾರಿಸೋದೇ ಮುದ್ಗಾನ್ನ, ಹುಗ್ಗಿ ಅಂತ ಹೇಳ್ತೀವಿ. ಅದನ್ನ ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ಕೊಡಬೇಕು. ಮತ್ತೆ ಗಟ್ಟಿಯಾದ ಮೊಸರು, ಸುಗಂಧವಾದ ಬೆಣ್ಣೆ ಇದೆಲ್ಲವನ್ನು ಕೂಡ ಪರಮಾತ್ಮನಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ತಾಂಬೂಲ, ದಕ್ಷಿಣೆ ಎಲ್ಲವನ್ನು ಕೊಟ್ಟು ಪರಮಾತ್ಮ ನನ್ನ ಮೇಲೆ ಪ್ರಸನ್ನನಾಗಲಿ, ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡಲಿ ಹಾಗೆ ಅಂತ ಬ್ರಾಹ್ಮಣರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಭೋಜನವನ್ನು ಕೊಟ್ಟು ಅವರನ್ನು ಸಂತೃಪ್ತಿಪಡಿಸಬೇಕು. ಭೋಜನ ಮಾಡಿಸ್ಲಿಕ್ಕೆ ಆಗದೇ ಇದ್ದವರು ಅಕ್ಕಿ, ಬೇಳೆ, ಸ್ವಯಂ ಪಾಕ ಅಂತ ಹೇಳ್ತಾರೆ ನೋಡಿ, ಅಷ್ಟೇ ಕೊಟ್ಟು
ಬ್ರಾಹ್ಮಣರಿಂದ ಅದನ್ನು ನಾವು ಆ ಅನುಗ್ರಹವನ್ನು ಪಡ್ಕೋಬೇಕು. ಅದು ಮಾಡ್ಲಿಕ್ಕಾಗಲ್ಲ ಹಾಗೆ ಅಂದರೆ ಬೆಣ್ಣೆ ಮುಂತಾದ ಯಾವುದೋ ಒಂದನ್ನಾದರೂ ಕೊಟ್ಟು ಆ ಪುಣ್ಯವನ್ನು ನಾವು ಸಂಪಾದನೆ ಮಾಡ್ಕೋಬೇಕು ಹಾಗೆ ಅಂತ. ಅಕ್ಕಿ ದಾನ ಮಾಡಿದವ ಪೂರ್ಣ ಆಯುಷ್ಯವನ್ನು ಪಡಿತಾನಂತೆ. ಧನುರ್ಮಾಸದಲ್ಲಿ ಅಕ್ಕಿ ದಾನ ಮಾಡುವವ ದೀರ್ಘಾಯುಷ್ಯ ಉಳ್ಳವನಾಗ್ತಾನೆ, ಅವನ ಪಾಪಗಳೆಲ್ಲ ನಾಶವಾಗುತ್ತದೆ ಹಾಗೆ ಅಂತ. ಧನುರ್ಮಾಸದಲ್ಲಿ ಬ್ರಾಹ್ಮಣನಿಗೆ ಮುದ್ಗಾನ್ನವನ್ನ ಕೊಡುವವನಿಗೆ ಬ್ರಹ್ಮಹತ್ಯಾದಿ ದೋಷ ಬರೋದಿಲ್ಲ ಮತ್ತು ಮರಣ ಹೊಂದಿದ ಮೇಲೆ ಅವನು ವೈಕುಂಠವನ್ನೇ ಹೊಂದುತ್ತಾನೆ ಹಾಗೆ ಅಂತ. ಕೃಷ್ಣನ ಅನುಗ್ರಹವನ್ನ ಪಡೆಯುವುದಕ್ಕಾಗಿ ಬೆಣ್ಣೆಯನ್ನ ದಾನವಾಗಿ ಕೊಡೋದು ಅಂತ ಇದೆ. ಅವನು ಕೂಡ ನಿಶ್ಚಯವಾಗಿಯೂ ಕೂಡ ಪರಮಾತ್ಮನ ಪಾದವನ್ನ ಸೇರ್ತಾನೆ ಹಾಗೆ ಅಂತ. ವಿಷ್ಣು ಭಕ್ತರಾದ ಬ್ರಾಹ್ಮಣರಿಗೆ ಗಟ್ಟಿ ಮೊಸರು ಕೊಟ್ರೆ ಅವನು ಕೂಡ ಎಲ್ಲ ಪಾಪದಿಂದ ಮುಕ್ತನಾಗಿ ಮರಣಾನಂತರ ವಿಷ್ಣು ಲೋಕವನ್ನ ಹೊಂದುತ್ತಾನೆ. ಅದರಿಂದ ಅಕ್ಕಿ, ಬೆಣ್ಣೆ, ಮೊಸರು ಇದೆಲ್ಲ ಕೊಡಬೇಕು. ಇನ್ನು ಗ್ರಹ ದೋಷ, ನವಗ್ರಹ ದೋಷಗಳು ಅಂತ ಇರುವವರು ಉದ್ದಿನ ಬೇಳೆಯನ್ನ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ರೆ ಅದರಿಂದಲೂ ಕೂಡ ಅವರಿಗೆ ಮೋಕ್ಷ ಆಗುತ್ತದೆ ಹಾಗೆ ಅಂತ. ಇನ್ನು ಅಡಿಕೆ, ವಿಳ್ಳಿದೆಲೆ, ಕರ್ಪೂರ ಇವೇ ಮೊದಲಾದವುಗಳನ್ನ ತಾಂಬೂಲ ಬ್ರಾಹ್ಮಣರಿಗೆ ಕೊಡಬೇಕು. ಅಷ್ಟು ಕೊಡುವುದರಿಂದಲೇ ಈ ಲೋಕದಲ್ಲಿ ಒಳ್ಳೆ ಕೀರ್ತಿ, ಧೈರ್ಯ, ಸಂಪತ್ತು ಎಲ್ಲವನ್ನು ಕೂಡ ಪಡೆಯುತ್ತಾರೆ ಹಾಗೆಂತ. ಅದರಿಂದ ಒಂದು ರೋಗಿಯಾದವ ಈ ತರ ತಾಂಬೂಲವನ್ನ ಕೊಟ್ರೆ ಸಾಕು, ಅವನ ರೋಗ ನಿವಾರಣೆ ಆಗುತ್ತದಂತೆ. ಆರೋಗ್ಯ ಉಳ್ಳವರು ಕೊಟ್ರೆ ಮರಣಾನಂತರ ಅವರು ಕೂಡ ಮೋಕ್ಷವನ್ನ ಪಡೆಯುತ್ತಾರೆ. ಅದರಿಂದ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತದೋ, ಆದರೆ ಅವರಿಗೆ ಅನ್ನ ಹುಗ್ಗಿಯನ್ನೇ ಕೊಡೋದು ಮಾಡ್ಲಿಕ್ಕಾಗಲ್ಲ ಹಾಗೆಂದ್ರೆ ಕನಿಷ್ಠ ಅಕ್ಕಿ, ಬೇಳೆ ಇತ್ಯಾದಿಗಳನ್ನ ಕೊಟ್ಟು ನಾವು ಅವರಿಗೆ ಸಂತೋಷ ಪಡಿಸಬೇಕು ಹಾಗೆ ಅಂತ. ಒಟ್ಟು ಈ ಧನುರ್ಮಾಸದಲ್ಲಿ ಬ್ರಾಹ್ಮಣರಿಗೆ ಹೊದುಕೊಳ್ಳೋದಕ್ಕೆ ಕಂಬಳಿಯನ್ನ ದಾನವಾಗಿ ಕೊಟ್ರೆ ಅಕಾಲ ಮರಣ ಮತ್ತು ವಿಪತ್ತುಗಳಿಂದ ಬರತಕ್ಕ ಮರಣ ಅದರಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಹಾಗೆ. ಅಕಾಲ ಮರಣ ಇರೋದಿಲ್ಲ, ಆಕ್ಸಿಡೆಂಟ್ ಅದರಿಂದಲೂ ಕೂಡ ಅವರಿಗೆ ಮರಣಾಂಬಾದು ಇರೋದಿಲ್ಲ ಕಂಬಳಿಯನ್ನ ದಾನವಾಗಿ ಕೊಟ್ರೆ ಹಾಗೆ ಅಂತ. ಇನ್ನು ವಸ್ತ್ರದಾನ ಮಾಡಿದರೆ ಅವನ ಪುಣ್ಯವನ್ನ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ಅದರಿಂದ ವಿಶೇಷವಾಗಿ ವಸ್ತ್ರದಾನವನ್ನು ಕೂಡ ಹೇಳಿದ್ದಾರೆ. ಇನ್ನು ಬೇಳೆ, ಭತ್ತ, ಅವಲಕ್ಕಿ ಇವುಗಳನ್ನು ದಾನ ಮಾಡಿದರೂ ಕೂಡ ವಿಪತ್ತು ಇವುಗಳಿಂದ ಅಕಾಲ ಮರಣ ಇದರ ಭಯ ಪರಿಹಾರ ಆಗುತ್ತದೆ. ಮತ್ತು ಧನುರ್ಮಾಸದಲ್ಲಿ ಕೂಷ್ಮಾಂಡ ದಾನ ಮಾಡುವವರ ವಂಶ ಅದು ನಾಶ ಆಗೋದಿಲ್ಲ. ನೂರಾರು ಸಂತತಿಯರು ಒಳ್ಳೆಯ ಮಕ್ಕಳು ಅವರಲ್ಲಿ ಹುಟ್ಟುತ್ತಾ ಹೋಗ್ತಾ ಇದ್ದಾರೆ ಹಾಗೆ. ಅದರಿಂದ ಕೂಷ್ಮಾಂಡ ದಾನ ವಿಶೇಷವಾಗಿ ಹೇಳಿದ್ದಾರೆ. ಮತ್ತು ತೆಂಗಿನಕಾಯಿ ದಾನ ಮಾಡುವವರು ಒಳ್ಳೆ ಉತ್ತಮವಾದ ಕುಲದಲ್ಲಿ ಹುಟ್ಟಿ ಒಳ್ಳೆ ಸಂಪದ್ಭರಿತರಾಗಿ ಸಕಲ ಸೌಭಾಗ್ಯವನ್ನು ಕೂಡ ಪಡೆಯುತ್ತಾರೆ ಹಾಗೆ ಅಂತ. ಅದರಿಂದ ತೆಂಗಿನಕಾಯಿ ದಾನ ಕೂಡ ವಿಶೇಷವಾಗಿ ಹೇಳಿದ್ದಾರೆ. ಇಷ್ಟು ದಾನದ ವಿಚಾರವನ್ನ ಪರಮಾತ್ಮ ಇಲ್ಲಿಗೆ ಹೇಳಿದ್ದಾನೆ. ಇನ್ನು 4ನೇ ಅಧ್ಯಾಯದಲ್ಲಿ ಬ್ರಾಹ್ಮಣ ಭೋಜನ ಮತ್ತು ಸ್ವಯಂ ಪಾಕದ ಮಹಿಮೆಯನ್ನು ಕೂಡ ಹೇಳ್ತಾ ಇದ್ದಾನೆ. ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮ ನಿನ್ನ ಪ್ರೀತಿಗಾಗಿ ಬ್ರಾಹ್ಮಣರನ್ನ ಹಿಂದಿನ ದಿವಸವೇ ಮನೆಗೆ ಕರೆಸಿ ಮಾರನೇ ದಿವಸ ಅವರಿಗೆ ಭೋಜನವನ್ನು ಮಾಡಬೇಕು ಅಂತ ಹೇಳಿದ್ರಿ. ಆದರೆ ಮನೆಯಲ್ಲಿ ಅನುಕೂಲ ಇಲ್ಲ, ಅಂಥವರು ಧನುರ್ಮಾಸವನ್ನು ಹೇಗೆ ಅನುಷ್ಠಾನ ಮಾಡೋದು ಹಾಗೆ ಅಂತ ಮನೆಗೆ ಕರೆಸಿ ಆ ರಾಜ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ನೋಡಿ. ಮನೆಗೆ ಕರೆಸಿ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಹಾಕಬೇಕು. ಮಾಡಲಿಕ್ಕೆ ಶಕ್ತಿ ಇಲ್ಲ, ಏನ್ ಮಾಡೋದು ಹಾಗೆ ಅಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಧನುರ್ಮಾಸದಲ್ಲಿ ಬ್ರಾಹ್ಮಣರನ್ನ ನಮ್ಮ ಮನೆಗೆ ಕರೆಸೋದು ಬದಲು ಬ್ರಾಹ್ಮಣರು ಇರುವ ಮನೆಗೆ ಹೋಗಿ ಅವರಿಗೆ ಎಲ್ಲವನ್ನು ಕೊಡೋದು, ಅಲ್ಲೇ ಅವರಿಗೆ ಬಡಿಸಿ ಅಡಿಗೆ ಮಾಡಿ ಬಡಿಸಿ ಅವರಿಗೆ ಕೊಡೋದು 2 ಪಟ್ಟು ಪುಣ್ಯವನ್ನು ಕೊಡುತ್ತದೆ ಹಾಗೆ. ದಾನ ಮಾಡುವವ ಪದಾರ್ಥಗಳನ್ನು ಕೊಟ್ಟು ಆ ಬ್ರಾಹ್ಮಣರ ಮನೆಯವರು
ಅದನ್ನ ಪಕ್ವ ಮಾಡಿ ಬ್ರಾಹ್ಮಣ ಅದನ್ನ ಪೂಜೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಆ ಬ್ರಾಹ್ಮಣರು ಊಟ ಮಾಡುವಾಗ ಕೃಷ್ಣಾರ್ಪಣ ಅಂತ ಹೇಳಿದರೆ ಹಿಂದೆ ಹೇಳಿದ್ದಕ್ಕಿಂತ 10 ಪಟ್ಟು ಪುಣ್ಯ ಜಾಸ್ತಿ ಇದೆ ಅಂತ. ಅದರಿಂದ ವಿಶೇಷವಾಗಿ ಬ್ರಾಹ್ಮಣರಿಗೆ ಕನಿಷ್ಠ ಪದಾರ್ಥಗಳನ್ನಾರು ಕೊಡಬೇಕು ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಮನೆಗೆ ಹೋಗಿ ಕೊಡಬೇಕು ಹಾಗೆ ಅಂತ. ಇನ್ನು ಮನೆಯಲ್ಲಿ ಚೆನ್ನಾಗಿ ಮಡಿಯಲ್ಲಿ ಅಡಿಗೆ ಮಾಡಿ ಬ್ರಾಹ್ಮಣರು ಇರುವ ಮನೆಗೆ ತೆಗೆದುಕೊಂಡು ಹೋಗಿ ಪದಾರ್ಥ ಅಲ್ಲ, ಡೈರೆಕ್ಟ್ ಆಗಿ ಹುಗ್ಗಿಯನ್ನೇ ಕೊಟ್ರೆ ಅದು 8 ಪಟ್ಟು ಪುಣ್ಯವನ್ನು ಕೊಡತಕ್ಕದ್ದು ಹಾಗೆ ಅಂತ. ಎಲ್ಲ ಭೋಜನ ಪದಾರ್ಥವನ್ನು ಕೂಡ ಕೊಟ್ಟು ಆ ಉಳಿದ ಬ್ರಾಹ್ಮಣಿಗೆ ಕೊಟ್ಟು ಉಳಿದ ಪದಾರ್ಥವನ್ನ ತಿನ್ನುವವರು ಎಲ್ಲಾ ಪಾಪಗಳಿಂದಲೂ ಕೂಡ ಅವರು ನಾಶವಾಗುತ್ತಾರೆ ಹಾಗೆ ಅಂತ. ಅಂದ್ರೆ ಬ್ರಾಹ್ಮಣರು ಊಟ ಮಾಡಿ ಮಿಕ್ಕಿದ್ದು ಶೇಷ ಇದೆ ನೋಡಿ, ಆ ಶೇಷವನ್ನು ತಿನ್ನೋದು ಮಹಾ ಪುಣ್ಯಕರ ಅಂತ ಹೇಳ್ತಾ ಇದ್ದಾರೆ. ಅವನು ವಿಷ್ಣು ಲೋಕವನ್ನು ಹೊಂದುತ್ತಾನೆ ಹಾಗೆ ಅಂತ. ಅದರಿಂದ ವಿಷ್ಣು ಭಕ್ತರ ಮನೆಯಲ್ಲೇ ನಾವು ಊಟವನ್ನ ಮಾಡಬೇಕು. ವಿಷ್ಣು ಭಕ್ತರ ಮನೆಯಲ್ಲಿ ಊಟ ಸಿಕ್ಕಿಲ್ಲ ಅಂದ್ರೆ ಕನಿಷ್ಠ ನೀರನ್ನಾರು ಕೇಳಿ ಅವ್ರ ಮನೆಯಿಂದಲೇ ಕೇಳಿ ಕುಡಿಬೇಕಂತ, ನೀರನ್ನಾರು ಕೇಳಿ ಕುಡಿಬೇಕು ಅಂತ. ವಿಷ್ಣು ಭಕ್ತರ ಮನೆ ಅಷ್ಟು ಪವಿತ್ರವಾದದ್ದು ಅಂತ ಹೇಳ್ತಾರೆ. ಇನ್ನು ಬ್ರಾಹ್ಮಣರ ಮನೆಗೆ ಹೋಗಿ ಅವರಿಗೆ ಊಟ ಎಲ್ಲವನ್ನು ಕೊಟ್ಟು ತನ್ನ ಮನೆಗೆ ಬಂದು ತಾನು ಊಟ ಮಾಡುವವ ಅವನು ಕೂಡ ಮೋಕ್ಷವನ್ನು ಹೊಂದುತ್ತಾನೆ ಹಾಗೆ. ಇನ್ನು ದಾನ ಕೊಡುವವರ ಮನೆಗೆ ಬ್ರಾಹ್ಮಣ ಬರ್ತಾನೆ, ಅವ್ರ ಮನೆಯಲ್ಲೇ ಊಟ ಮಾಡ್ತಾನೆ ಹಾಗೆ ಅಂದ್ರೆ ಆಗ ಆ ದಾನ ಕೊಡುವವನಿಗೆ 2 ಪಟ್ಟು ಪುಣ್ಯ ಜಾಸ್ತಿ ಹಾಗೆ ಅಂತ. ಈ ವಿಚಾರದಲ್ಲಿ ನಾನು ನಿಮಗೊಂದು ಕಥೆಯನ್ನು ಹೇಳ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ದ್ವಾಪರ ಯುಗದಲ್ಲಿ ಪಾಂಡವರು ಒಂದು ಯಾಗವನ್ನ ಪ್ರಾರಂಭ ಮಾಡಿದರಂತೆ. ಆ ಯಾಗದ ಅಂಗವಾಗಿ 1000 ಬ್ರಾಹ್ಮಣರಿಗೆ ಅನ್ನದಾನ, ಪ್ರತಿ ದಿವಸ 1000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು ಅಂತ ಪದ್ಧತಿ. ಇದು ಪ್ರತಿ ದಿವಸ ನಡೀತಾ ಇತ್ತು. ಒಂದು ದಿವಸ ಮಧ್ಯಾಹ್ನ ಹೊತ್ತು ಒಬ್ಬ ಬ್ರಾಹ್ಮಣ ಬರ್ತಾನಂತೆ. ಬಂದು ಯುಧಿಷ್ಠಿರನ ಹತ್ರ ಅವನ ಅರಮನೆ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡ. ಅವನ್ನ ಯುಧಿಷ್ಠಿರ ನೋಡ್ತಾನೆ. ಏನ್ ಬೇಕು ಅಂತ ಕೇಳಿದಾಗ ಬ್ರಾಹ್ಮಣ ಹೇಳಿದಂತೆ, ಸ್ವಾಮಿ ನನಗೆ ಹಸಿವಾಗ್ತಾ ಇದೆ, ನನಗೆ ಭಿಕ್ಷೆ ಹಾಕು ಹಾಗೆ ಅಂತ ಕೇಳಿದನಂತೆ. ಅದಕ್ಕೆ ಯುಧಿಷ್ಠಿರ ಹೇಳಿದನಂತೆ, ಬ್ರಾಹ್ಮಣ ಹೋಗಿ ಸ್ನಾನ ಮಾಡ್ಕೊಂಬಾ, ಎಲ್ಲ ಸಿದ್ಧವಾಗಿರುತ್ತದೆ, ಊಟ ಮಾಡಿವಿಂತ ಎಂದು ಸ್ನಾನ ಮಾಡ್ಕೊಂಬಾ ಹಾಗೆ ಅಂತ. ಅದಕ್ಕೆ ಆ ಬ್ರಾಹ್ಮಣ ಹೇಳಿದನಂತೆ, ಸ್ವಾಮಿ ನಾನು ಸ್ವಯಂ ಪಾಕಿ, ನನಗೆ ಸ್ವಲ್ಪ ಜಾಗ ಕೊಡಿ, ನಾನೇ ಅಡಿಗೆ ಮಾಡ್ಕೋತೀನಿ, ನಾನೇ ಸಾಮಾನುಗಳು ಕೊಡಿ, ನಾನೇ ಅಡಿಗೆ ಮಾಡ್ಕೋತೀನಿ ಹಾಗೆ ಅಂತ ಅವನು ಹೇಳಿದಾಗ ಅವನ ಮಾತನ್ನು ಕೇಳಿ ಯುಧಿಷ್ಠಿರನಿಗೆ ನಗು ಬಂತಂತೆ. ಬ್ರಾಹ್ಮಣ ಶ್ರೇಷ್ಠನೇ, ನಿನಗೆ ಇಲ್ಲಿ ಅಡಿಗೆ ಮಾಡೋದಕ್ಕೆಲ್ಲ ಜಾಗ ಇಲ್ಲ, ಅಡಿಗೆಗೆ ಬೇಕಾದ ಪದಾರ್ಥಗಳು ಕೂಡ ಇಲ್ಲಿ ಇಲ್ಲ, ನೀನು ಸ್ನಾನ ಮಾಡಿ ಬಾ, ಅಷ್ಟರಲ್ಲಿ ದ್ರೌಪದಿ ದೇವಿ ಅಡಿಗೆ ಮಾಡಿಟ್ಟಿರ್ತಾಳೆ, ಭೀಮಸೇನ ನಿನಗೆ ಬಡಿಸ್ತಾನೆ ಹಾಗೆ ಅಂತ ಹೇಳಿ, ನೀನು ಊಟ ಮಾಡುವಾಗ, ಬ್ರಾಹ್ಮಣ ಭೋಜನ ಆಗುವಾಗ ನಾನು ಕೃಷ್ಣಾರ್ಪಣೆ ಹೇಳ್ತೇನೆ ಹಾಗೆ ಅಂತ. ಅದರಿಂದ ನಮ್ಮ ಮನೆಯಲ್ಲಿ ಬ್ರಾಹ್ಮಣರು ಊಟ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯೂ ಕೂಡ ಸಿದ್ಧ ಆಗಿದೆ. ಅದರಿಂದ ನೀನು ಏನು ಯೋಚನೆ ಮಾಡಬೇಡ, ಹೋಗಿ ಸ್ನಾನ ಮಾಡಿ ಬಾ ಹಾಗೆ ಅಂತ. ಎಷ್ಟು ಹೇಳಿದಾಗಲೂ ಕೂಡ ಬ್ರಾಹ್ಮಣ ಹೋಗಲೇ ಇಲ್ಲವಂತೆ. ಅಲ್ಲೇ ಒಂದು ಮುಹೂರ್ತ ಕಾಲ ನಿಂತಿದ್ದಾನಂತೆ. ಅದೇ ಸಮಯದಲ್ಲಿ ಕೃಷ್ಣ ಅಲ್ಲಿಗೆ ಬರ್ತಾನಂತೆ. ಕೃಷ್ಣ ಬಂದು ಯುಧಿಷ್ಠಿರನ ಹತ್ರ ಕೇಳ್ತಾನೆ, ಯುಧಿಷ್ಠಿರ ಯಾರು ಈ ಬ್ರಾಹ್ಮಣ ಯಾಕೆ ನಿಂತಿದ್ದಾನೆ ಹಾಗೆ ಅಂತ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಸ್ವಾಮಿ ಕೃಷ್ಣ, ಈ ಬ್ರಾಹ್ಮಣ ಸ್ವಯಂ ಪಾಕಿ ಅಂತ ತಾನೇ ಅಡಿಗೆ ಮಾಡ್ಕೋಬೇಕಂತೆ, ಆದ್ರೆ ನಾ ಏನ್ ಮಾಡ್ಲಿ, ನಮ್ಮ ಮನೆಯಲ್ಲಿ ನಮ್ಮ ಅರಮನೆಯಲ್ಲಿ ಅಡಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ ಹಾಗೆ ಅಂತ, ಜಾಗನೇ ಇಲ್ಲ ಹಾಗೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಈ ಮಾತನ್ನು ಕೇಳಿ ಕೃಷ್ಣ
ಹೇಳಿದನಂತೆ, ಹಾಗಿದ್ರೆ ಯುಧಿಷ್ಠಿರ, ಈ ಅವನ ಹತ್ರ ಹೇಳ್ಬಿಡು, ನಿನಗೆ ಊಟ ಹಾಕೋದಕ್ಕೆ ನನಗೆ ಶಕ್ತಿ ಸಾಮರ್ಥ್ಯ ಇಲ್ಲಪ್ಪ, ನಮ್ಮ ಅರಮನೆಯಲ್ಲಿ ಜಾಗವೂ ಇಲ್ಲ, ನೀನು ಬೇರೆಲ್ಲರೂ ಹೋಗು ಅಂತ ಹೇಳ್ಬಿಡು ಸ್ಪಷ್ಟವಾಗಿ, ಹಾಗೆ ಅಂತ ಹೇಳಿದನಂತೆ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಸ್ವಾಮಿ ಶಕ್ತಿ ಇಲ್ಲ, ಮೇಲೆ ಹೋಗೋದು ನಾನು ಹೇಗೆ ಹೇಳಿ? ಹಾಗೆಂದ್ರೆ ಕೃಷ್ಣ ಹೇಳಿದ, ಹಾಗಿದ್ರೆ ಅವನಿಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಜಾಗವನ್ನು ಕೊಡು, ಹಾಗೆ ಅಂತ ಹೇಳಿದ. ಆಯ್ತು ಅಂತ ಕೃಷ್ಣ ಹೇಳಿದ ಪ್ರಕಾರ ಯುಧಿಷ್ಠಿರ ಆ ಬ್ರಾಹ್ಮಣನಿಗೆ ಜಾಗವನ್ನು ಕೂಡ ಕೊಟ್ಟು ಹೇಳಿದನಂತೆ, ಬ್ರಾಹ್ಮಣ ಶ್ರೇಷ್ಠರೇ, ನೋಡಿ ಇಲ್ಲಿ ವ್ಯವಸ್ಥೆ ಆಗಿದೆ, ನೀವೇ ಅಡಿಗೆ ಮಾಡ್ಕೊಳ್ಳಿ ಸಂತೋಷವಾಗಿ, ಹಾಗೆ ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಧರ್ಮರಾಜ. ಈ ರೀತಿಯಾಗಿ ಆ ಬ್ರಾಹ್ಮಣ ತಾನೇ ಅಡಿಗೆ ಮಾಡಿಕೊಂಡು, ಇನ್ನು ಅನೇಕ ಬ್ರಾಹ್ಮಣರು ಇದ್ರು, ಎಲ್ಲರ ಜೊತೆಗೆ ಸೇರಿ ತಾನು ಊಟವನ್ನು ಕೂಡ ಮಾಡಿದ. ಇನ್ನು ಬ್ರಾಹ್ಮಣರು ಭೋಜನ ಆದ ಮೇಲೆ ಎಲೆ ತೆಗಿಬೇಕು. ಕೃಷ್ಣನೇ ಸ್ವತಃ ತಾನೇ ಎಲ್ಲ ಎಲೆಯನ್ನು ಕೂಡ ತೆಗೆದನಂತೆ. ಆ ಸ್ವಯಂಪಾಕಿ ಬ್ರಾಹ್ಮಣನ ಎಲೆಯನ್ನು ಬಿಟ್ಟು ಉಳಿದ ಎಲ್ಲ ಎಲೆಯನ್ನು ಕೃಷ್ಣ ಸ್ವತಃ ತಾನೇ ತೆಗೆದು ಸ್ವಚ್ಛ ಮಾಡಿಸಿದ್ದಾನೆ. ಇದನ್ನ ನೋಡಿ ಯುಧಿಷ್ಠಿರನಿಗೆ ಆಶ್ಚರ್ಯ ಆಯ್ತಂತೆ. ಅವನು ಕೇಳಿದನಂತೆ, ಸ್ವಾಮಿ ಕೃಷ್ಣ, ಆ ಒಂದು ಸ್ವಯಂಪಾಕಿ ಬ್ರಾಹ್ಮಣನ ಎಲೆಯನ್ನು ಮಾತ್ರ ಬಿಟ್ಟು ಉಳಿದ ಎಲ್ಲ ಎಲೆಯನ್ನು ತೆಗೆದುಕೊಂಡಿದ್ಯಲ್ಲ, ಯಾಕೆ ಹಾಗೆಂದು ಕೇಳಿದರೆ ಕೃಷ್ಣ ಹೇಳಿದರಂತೆ, ಅಯ್ಯೋ ನಾನು ಮರ್ತೋಗ್ಬಿಟ್ಟೆ ಅದನ್ನ, ಹಾಗೆಂತ ಹೇಳಿ. ಅದಕ್ಕೇನಂತ ನಾನೇ ತೆಗಿತೀನಿ ಅಂತ ಯುಧಿಷ್ಠಿರ ತಾನೇ ಬಂದು ಆ ಎಲೆಯನ್ನ ತೆಗಿತಾನೆ. ಆಶ್ಚರ್ಯ, ಒಂದು ಎಲೆಯನ್ನು ತೆಗೆದ್ರೆ ಮತ್ತೊಂದು ಎಲೆ ಬಂತು, ಅದೇ ತರ ಎಲೆ. ಈ ತರ ಒಂದೊಂದೇ ಎಲೆ ತೆಗೆದು ಯುಧಿಷ್ಠಿರನಿಗೆ ಸುಸ್ತಾಗೋಯ್ತು. 1000 ಎಲೆ ಬಂತಂತೆ. ಎಷ್ಟು ತೆಗೆದ್ರೂ ಕೂಡ ಮತ್ತೆ ಎಲೆಗಳು ಬರುವುದನ್ನು ಕಂಡು ಅದಕ್ಕೆ ಹೇಳಿದ್ದು, ಒಂದು ಬ್ರಾಹ್ಮಣ ಸ್ವಯಂಪಾಕಿ ಬ್ರಾಹ್ಮಣ ಊಟ ಮಾಡಿದರೆ 1000 ಬ್ರಾಹ್ಮಣ ಊಟ ಮಾಡಿದ್ದಕ್ಕೆ ಸಮ ಅಂತ ಪರಮಾತ್ಮ ತೋರಿಸಿಕೊಟ್ಟ, ಹಾಗೆ ಅಂತ. ಆ ಬ್ರಾಹ್ಮಣ ಯಾರು ಇಲ್ಲ ಅಂತ, ಸ್ವತಃ ಕೃಷ್ಣನೇ ಅಂತ. ಕೃಷ್ಣನೇ ಬ್ರಾಹ್ಮಣ ವೇಷದಲ್ಲಿ ಒಂದು ಸ್ವಯಂಪಾಕದ ಮಹಿಮೆಯನ್ನ ತೋರಿಸಿಕೊಟ್ಟು ಹೋದ, ಹಾಗೆ ಅಂತ. ಉಳಿದ ಬ್ರಾಹ್ಮಣರು ಯಾರು ಅಂದ್ರೆ ಅವರೆಲ್ಲರೂ ಕೂಡ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸ್ವಯಂಪಾಕದ ಮಹಿಮೆ ಅದು ಅದ್ಭುತವಾದದ್ದು, ಹಾಗೆ ಅಂತ. ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಸೆಪರೇಟ್ ಆಗಿ ವೈಶ್ವದೇವ ಮಾಡಬೇಕು ಅಂತ ಮಾಡಿದರೆ ದೇವತೆಗಳು ಅಷ್ಟು ಸಂತುಷ್ಟರಾಗ್ತಾರಂತೆ. ಈ ವಿಚಾರವನ್ನ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾನೆ. ನೋಡಿದ್ಯಾ, ಸ್ವಯಂಪಾಕದ ಮಹಿಮೆ, ಧನುರ್ಮಾಸದ ಮಹಿಮೆ ಏನು ಅಂತ ಹೇಳೋದು. ಬ್ರಾಹ್ಮಣರು ಸ್ವತಃ ತಾವೇ ಬಂದು ಅಡಿಗೆ ಮಾಡ್ಕೋತೀವಿ ಅಂದ್ರೆ ಅವರಿಗೆ ಆ ತರದ ವ್ಯವಸ್ಥೆಯನ್ನು ಕೂಡ ಮಾಡಬೇಕು, ಹಾಗೆ ಅಂತ. ಕೂಷ್ಮಾಂಡ ದಾನ ಮಾಡಬೇಕು. ಕೂಷ್ಮಾಂಡ ದಾನ ಮಾಡುವುದರಿಂದಲೂ ಕೂಡ ವಂಶ ಬೆಳೀತಾ ಇರುತ್ತದೆ, ಹಾಗೆ ಅಂತ. ಈ ರೀತಿಯಾಗಿ ಇಂಥ ಅದ್ಭುತವಾದ ಧನುರ್ಮಾಸದ ಮಹಿಮೆಯನ್ನು ಯಾರು ಭಕ್ತಿಯಿಂದ ಕೇಳ್ತಾರೋ ಅವರು ಇಹಲೋಕದಲ್ಲಿ ಸಂತೋಷವಾಗಿ ಇದ್ದು ಮರಣದ ನಂತರವನ್ನು ಕೂಡ ಮೋಕ್ಷವನ್ನು ಹೊಂದುತ್ತಾರೆ, ಹಾಗೆ ಅಂತ ಪಂಚರಾತ್ರ ಮಹಾತ್ಮ್ಯದಲ್ಲಿ ಪರಮಾತ್ಮ ಮತ್ತು ಹಂಸರೂಪಿ ಪರಮಾತ್ಮ ಮತ್ತು ಚತುರ್ಮುಖ ಬ್ರಹ್ಮದೇವರ ಸಂಭಾಷಣೆಯಲ್ಲಿ ಇರತಕ್ಕ ಈ ಒಂದು ಧನುರ್ಮಾಸದ ಮಹಿಮೆ 4ನೇ ಅಧ್ಯಾಯ ಮುಗೀತು. ಇಲ್ಲಿಗೆ ಧನುರ್ಮಾಸದ ಮಹಿಮೆಯನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ತದನಂತರ ಪುಷ್ಯಮಾಸ. ಈ ಪುಷ್ಯಮಾಸದ ಮಹಿಮೆ ಸ್ಕಂದ ಪುರಾಣದಲ್ಲಿ ಬಂದಿದೆ ನೋಡಿ. ಹೆಸರೇ ನೋಡಿ, ಪುಷ್ಯ, ಹಾಗೆ ಅಂತ. ಪುಷ್ಯೇ ಸ್ಥಿತೋ ಹರಿ ಸಾಕ್ಷಾತ್ ಪುಷ್ಟಿಂ ದತ್ತೆ ಜಗತ್ರಯೇ, ಹಾಗೆ ಅಂತ. ಸೌರಮಾನ ಪ್ರಕಾರ, ಚಂದ್ರಮಾನ ಪ್ರಕಾರ ಈಗ ಪುಷ್ಯಮಾಸ. ಇದರಲ್ಲಿ ಪರಮಾತ್ಮ ಇದ್ದು, ಈ ಮಾಸದಲ್ಲಿ ಪರಮಾತ್ಮ ಇದ್ದು ನಮಗೆ ಪುಷ್ಟಿಯನ್ನು ಕೊಡ್ತಾನಂತೆ. ಅದರಿಂದ ನಾವೇನೇ ಜ್ಞಾನ ಕಾರ್ಯ ಮಾಡಿದರೂ, ಸತ್ಕರ್ಮ ಮಾಡಿದರೂ ಕೂಡ ಪುಷ್ಟಿ ಬರತಕ್ಕದ್ದು ಕಾಲ ಇದು, ಹಾಗೆ ಅಂತ. ಅದರಿಂದ ಇದಕ್ಕೆ ಪುಷ್ಯಮಾಸ, ಹಾಗೆ ಅಂತ. ಪುಷ್ಯ ಅಂದ್ರೆ ಪುಷ್ಟಿ ಅಂತ ಅರ್ಥ. ಇದರಲ್ಲಿ ವಿಶೇಷವಾಗಿ ಮತ್ತೆ ಶೌನಕರು ಸೂತಾಚಾರ್ಯರ ಸಂವಾದದಲ್ಲಿ ಇದೆ. ಆಗ ಶೌನಕಾದಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾನು ಕೆಲವು ಮಾಸಗಳ ಮಹಿಮೆಯನ್ನು ನಾನು ಕೇಳಿದ್ದೇನೆ, ಪುಷ್ಯ ಮಾಸದ ಮಹಿಮೆಯನ್ನು ಕೂಡ ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ, ಅದನ್ನ ದಯಮಾಡಿಸಬೇಕು ಅಂತ ಕೇಳಿದಾಗ ಸೂತರು ಹೇಳ್ತಾರೆ, ಹಿಂದೆ ನಾನು ಸನತ್ಕುಮಾರರಿಂದ ಈ ವಿಚಾರಗಳನ್ನ ಕೇಳಿದ್ದೇನೆ, ಅದನ್ನ ನಿಮ್ಮ ಮುಂದೆ ತಿಳಿಸ್ತೇನೆ, ಹಾಗೆ ಅಂತ. ಯಾವ್ಯಾವ ಕಾರ್ಯ ಮಾಡಬೇಕು ಈ ಮಾಸದಲ್ಲಿ, ಪೌಷ ಮಾಸ ಅಂತ ಕರೀತಾರೆ.
ನೋಡಿ, ನಾಳೆ ಪುಷ್ಯ ನಕ್ಷತ್ರ ಇದೆ. ಅಂದರೆ ಹುಣ್ಣಿಮೆ ಸಮೀಪದಲ್ಲಿ ಪುಷ್ಯ ನಕ್ಷತ್ರ ಬರುತ್ತದೆ. ಅದರಿಂದ ಇದಕ್ಕೆ ಪೌಷ ಮಾಸ ಹಾಗೆ ಅಂತ. ಈ ಒಂದು ತಿಂಗಳಲ್ಲಿ ಏನು ಧರ್ಮ ವ್ರತಾನುಷ್ಠಾನ ಮಾಡಬೇಕು ಹಾಗೆಂಬ ಅದನ್ನ ಏನು ಮಾಡಿದರೆ ಪರಮಾತ್ಮ ಸಂತೃಪ್ತನಾಗ್ತಾನೆ ಹಾಗೆ ಅಂತ ಶೌನಕಾದಿಗಳು ಕೇಳಿದಾಗ ಅದಕ್ಕೆಲ್ಲವಕ್ಕೂ ಉತ್ತರ ಕೊಡ್ತಾ ಇದ್ದಾರೆ. ಪುಷ್ಯ ಮಾಸದ ಮಹಿಮೆನ ಹೇಳ್ತೀನಿ ಕೇಳಿ ಹಾಗೆ ಅಂತ. ಹೇಗೆ ನಕ್ಷತ್ರಗಳ ಕೂಟದಲ್ಲಿ ಚಂದ್ರ ಶ್ರೇಷ್ಠನೋ, ಗ್ರಹಗಳಲ್ಲಿ ಸೂರ್ಯ ಶ್ರೇಷ್ಠನೋ, ಮರಗಳಲ್ಲಿ ವೃಕ್ಷಗಳಲ್ಲಿ ಅಶ್ವತ್ಥ ಮರ ಹೇಗೆ ಶ್ರೇಷ್ಠನೋ, ನದಿಗಳಲ್ಲಿ ಗಂಗಾ ನದಿ ಹೇಗೆ ಶ್ರೇಷ್ಠವೋ, ಅದೇ ರೀತಿಯಾಗಿ ಎಲ್ಲಾ ಮಾಸದಲ್ಲೂ ಕೂಡ ಪುಷ್ಯ ಮಾಸ ಶ್ರೇಷ್ಠವಾದದ್ದು ಹಾಗೆ. ನೋಡಿ, ಇದೇ ತರ 12 ಮಾಸದಲ್ಲೂ ಹೇಳ್ತಾರೆ, ಎಲ್ಲಾ ಮಾಸದಲ್ಲೂ ಆ ಮಾಸ ಶ್ರೇಷ್ಠ ಹಾಗೆ. ಅಂದ್ರೆ ಒಂದೊಂದು ದೃಷ್ಟಿಯಿಂದ ಒಂದೊಂದು ಮಾಸ ಶ್ರೇಷ್ಠವಾದದ್ದು ಹಾಗೆಂಬ ದೃಷ್ಟಿಯಿಂದ. ಆಗ ಶೌನಕರು ಪ್ರಶ್ನೆ ಮಾಡ್ತಾರೆ, ಈ ಮಾಸದಲ್ಲಿ ದೈವ ಕಾರ್ಯ ಹೇಗೆ ಮಾಡಬೇಕು, ಯಾವ ಧರ್ಮ ಶ್ರೇಷ್ಠವಾದದ್ದು, ಯಾವುದನ್ನ ಮಾಡುವುದರಿಂದ ಪರಮಾತ್ಮ ಸಂತೃಪ್ತನಾಗ್ತಾನೆ, ಅದನ್ನ ನಮಗೆ ಹೇಳಿ ಅಂತ ಹೇಳಿದಾಗ, ಈ ಪೌಷ ಮಾಸದಲ್ಲಿ ಪ್ರಾತಃ ಕಾಲ ಸ್ನಾನವೇ ಭಾರಿ ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಪ್ರಾತಃ ಕಾಲ ಸ್ನಾನದಿಂದಲೇ ಎಲ್ಲಾ ಪಾಪಗಳಿಂದಲೂ ಕೂಡ ಬಿಡುಗಡೆ ಆಗ್ತದೆ ಹಾಗೆ ಅಂತ. ಪ್ರಾತಃ ಕಾಲದಲ್ಲಿ ದೇವರ ಕಾರ್ಯವನ್ನ ಮಾಡುವವರಿಗೆ ಯಾವ ಫಲ ಸಿಗಲ್ಲ ಹೇಳಿ, ಎಲ್ಲ ಫಲವೂ ಸಿಗ್ತದೆ ಹಾಗೆ ಅಂತ. ಅದರಿಂದ ಅರುಣೋದಯ ಕಾಲದಲ್ಲಿ, ಅಂದರೆ ಸೂರ್ಯ ಬರಲಿಕ್ಕೆ 2 ಘಟಿಕ ಹಿಂದೆ, ಸುಮಾರು 48 ನಿಮಿಷ ಹಿಂದೆ ಶುದ್ಧವಾದ ನೀರಿನಲ್ಲಿ ಸಂತೋಷದಿಂದ ಸ್ನಾನವನ್ನ ಮಾಡಬೇಕು ಹಾಗೆ ಅಂತ. ಬೇರೆ ಯಾವ ಕಾಲದಲ್ಲಿ ಮಾಡಿದರೂ ಕೂಡ ಇಷ್ಟು ಪಾಪ ಪರಿಹಾರ ಆಗೋದಿಲ್ಲ ಅಂತ. ಶುದ್ಧವಾದ ಸರೋವರ ಇರ್ಬೋದು, ಅಥವಾ ಪರ್ವತದಲ್ಲಿ ಉತ್ಪನ್ನವಾಗುವ ನದಿಗಳು ಇರ್ಬೋದು, ಅಥವಾ ಬಾವಿ ಇರ್ಬೋದು, ಎಲ್ಲಿ ಇರಲಿ ಶುದ್ಧವಾದ ನೀರು, ಅದರಲ್ಲಿ ಸ್ನಾನ ಮಾಡಬೇಕು ಹಾಗೆ ಅಂತ. ಯಾಕೆಂದ್ರೆ ಆ ಜಲಾಶಯದಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತದಂತೆ. ಬರೀ ಪರಮಾತ್ಮನ ರೂಪ ಮಾತ್ರ ಇಲ್ಲ, ಸಕಲ ದೇವತೆಗಳಿಂದ ಸಹಿತನಾಗಿ ಪರಮಾತ್ಮ ಆ ತೀರ್ಥದಲ್ಲಿ ನೆಲೆಸಿರ್ತಾನಂತೆ. ಯಾರು ಸ್ನಾನ ಮಾಡ್ತಾರೋ ಅವರಿಗೆಲ್ಲ ಅನುಗ್ರಹ ಮಾಡೋಣ ಅಂತ ಯಾವ ಜಲಾಶಯದಲ್ಲಿ ಕಾಯ್ತಾ ಇರ್ತಾನಂತೆ. ಸೂರ್ಯೋದಯ ಬರುವ ತನಕ ಬ್ರಹ್ಮರುದ್ರಾದಿಗಳ ಒಡೆಯನಾದ ಪರಮಾತ್ಮ ಕಾಯ್ತಾ ಇರ್ತಾನಂತೆ. ಯಾರು ಬರ್ತಾರೋ ಅವರಿಗೆ ಅನುಗ್ರಹ. ಯಾರು ಸರಿಯಾದ ಹೊತ್ತಿಗೆ ಸ್ನಾನಕ್ಕೆ ಅಂತ ಬರೋದಿಲ್ಲ ಅವರಿಗೆ ಶಾಪವನ್ನು ಕೊಟ್ಟು ಹೋಗ್ತಾರಂತೆ. ಶಾಪವನ್ನು ಕೊಟ್ಟು ವೈಕುಂಠಕ್ಕೆ ಹೋಗ್ತಾರಂತೆ. ಅದರಿಂದ ಪ್ರಾತಃ ಕಾಲದಲ್ಲಿ ನಾವು ಎದ್ದು ಸ್ನಾನವನ್ನ ಮಾಡದೇ ಹೋದರೆ ಶಾಪ ಬರುತ್ತದೆ. ಯಾರ ಶಾಪ? ಪರಮಾತ್ಮನದ್ದೇ ಶಾಪ ಬರುತ್ತದೆ ಹಾಗೆ ಅಂತ. ಅದರಿಂದ ಪ್ರಾತಃ ಕಾಲ ಸ್ನಾನ ಅಷ್ಟು ವಿಶಿಷ್ಟವಾದದ್ದು ಹಾಗೆ ಅಂತ. ಅದರಿಂದ ಪ್ರಾಯಶ್ಚಿತ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾತಃ ಕಾಲದ ಸ್ನಾನವನ್ನ ಮಾಡಬೇಕು ಹಾಗೆ ಅಂತ. ಅಷ್ಟು ಮಾಡುವುದರಿಂದಲೇ ಪರಮಾತ್ಮ ಸಂತುಷ್ಟನಾಗಿ ಅನುಗ್ರಹವನ್ನು ಮಾಡ್ತಾನೆ, ಇದರಲ್ಲಿ ಯಾವ ಸಂಶಯವೂ ಬೇಡ ಹಾಗೆ ಅಂತ. ಇದನ್ನು ಮಾಡುವುದರಿಂದ ಪಿತೃಗಳಿಗೂ ಕೂಡ, ಅಂದ್ರೆ ನಮ್ಮ ಹಿರಿಯರು ಕೂಡ ಮೋಕ್ಷವನ್ನ ಹೊಂದುತ್ತಾರೆ ಹಾಗೆ ಅಂತ. ಯಾರು ಪುಷ್ಯಮಾಸ ಬಂದಾಗ ಪ್ರಾತಃಸ್ನಾನ ಮಾಡೋದಿಲ್ಲ ಅವರು 1 ವರ್ಷ ಮಾಡಿದ ಪುಣ್ಯ ಎಲ್ಲವೂ ನಾಶವಾಗುತ್ತದೆ. 1 ವರ್ಷ ಮಾಡಿದ ಪುಣ್ಯ ಹೋಗ್ಬಿಡುತ್ತದೆ. ಅದರಿಂದ ಪರಮಾತ್ಮನ ಅನುಗ್ರಹವನ್ನ ಪಡೆಯಬೇಕು ಅಂದ್ರೆ ಜಲಾಶಯಕ್ಕೆ ಹೋಗಿ ನಾವು ಸ್ನಾನವನ್ನ ಮಾಡಿದ್ರೆ ಒಂದೊಂದು ಹೆಜ್ಜೆಗೂ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗ್ತದೆ ಹಾಗೆ. ಇನ್ನು ನನಗೆ ಮೈ ಹುಷಾರಿಲ್ಲ, ಅಷ್ಟು ಶಕ್ತಿ ಇಲ್ಲ, ಪ್ರಾತಃಸ್ನಾನ ಮಾಡುವ ಸಾಮರ್ಥ್ಯ ಇಲ್ಲ ನನಗೆ ಹಾಗೆಂತ ಹೇಳಿದ್ರೆ ಏನ್ ಮಾಡಬೇಕು ಹಾಗೆಂದ್ರೆ, ಯಾರು ಮಾಡ್ತಾ ಇದ್ದಾರಲ್ಲ ಪ್ರಾತಃಸ್ನಾನ ಅವರ ಹತ್ರ ದಕ್ಷಿಣೆಯನ್ನು ಕೊಟ್ಟು ಅವರ ಕೈಯಿಂದ ತೆಂಗಿನಕಾಯಿ, ಹಣ್ಣು ಯಾವುದನ್ನಾರು ತೆಗೆದುಕೊಂಡು ನಾವು ಅವರ ಕೃಪೆಯನ್ನ ಪಡ್ಕೊಂಡು ಆ ಮಾಸದ ಫಲವನ್ನು ನಾವು ಪಡೆಯಬೇಕು ಹಾಗೆ ಅಂತ. ನೋಡಿ, ದೊಡ್ಡವ್ರ ಕೈಯಿಂದ ಯಾಕೆ, ಸ್ವಾಮಿಗಳಿರ್ಬೋದು, ಅನೇಕ ಜನರು ದೊಡ್ಡವರು ಹಿರಿಯರು ಇರ್ಬೋದು, ಅವ್ರ ಕೈಯಿಂದ ಯಾಕೆ ಹಣ್ಣುಗಳನ್ನ ತೆಗೆದುಕೊಳ್ಬೇಕು? ನೋಡಿ, ಇಲ್ಲೇ ಇದೆ ನೋಡಿ ಪ್ರಮಾಣ.
ಯಾಕೆ? ಅವರು ಪ್ರಾತಃ ಕಾಲ ಸ್ನಾನ ಮಾಡಿರ್ತಾರೆ. ಅವ್ರ ಕೈಯಿಂದ ಏನೂ ಬಂದರೂ ಕೂಡ ನಮಗೆ ಅದು ಪ್ರಸಾದ ರೂಪವೇ ಆಗಿರುತ್ತದೆ ಎಂಬುದಕ್ಕೆ ಇದೇ ಪ್ರಮಾಣ. ಅಂತಹ ವ್ಯಕ್ತಿಗಳಿಗೆ ಯಾರು ಸ್ನಾನ ಮಾಡ್ತಾರಲ್ಲ ಅವರಿಗೆ ಉಟ್ಟುಕೊಳ್ಳೋದಕ್ಕೆ ಬಟ್ಟೆ, ಶಾಲು ಇತ್ಯಾದಿಗಳನ್ನು ಕೊಟ್ಟರೆ ಅದರಿಂದಲೂ ಕೂಡ ನಮಗೆ ನಾವು ಸ್ನಾನ ಮಾಡಿದ್ರೆ ಎಷ್ಟು ಫಲ ಬರಬೇಕು ಅಷ್ಟು ಫಲ ದೇವರು ಅನುಗ್ರಹ ಮಾಡ್ತಾನೆ ಹಾಗೆ. ಪುಷ್ಯಮಾಸ ಬಂದ ಕೂಡಲೇ ಪಿತೃಗಳು ಹುಡುಕ್ತಾರಂತೆ. ನಮ್ಮ ಕುಲದಲ್ಲಿ ಹುಟ್ಟಿದವ ಯಾರಾದರೂ ಪುಷ್ಯಮಾಸಕ್ಕೆ ನದಿ ನೆಲೆಗಳಿಗೆ ಹೋಗಿ, ನದಿ ಸರೋವರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರಾ ಹಾಗೆ ಅಂತ ಆಕಾಶ ಮಾರ್ಗದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅದರಿಂದ ಪುಷ್ಯಮಾಸದಲ್ಲಿ ಸ್ನಾನ ಮಾಡುವವನೇ ಭಾಗ್ಯಶಾಲಿ, ಅವನೇ ಶ್ರೀಮಂತ ಹಾಗೆ ಅಂತ ಹೇಳ್ತಾ ಹುಡುಕ್ತಾ ಇರ್ತಾರಂತೆ, ನಮ್ಮ ವಂಶದಲ್ಲಿ ಯಾರಾದ್ರು ಮಾಡ್ತಾನ ಹಾಗೆ ಅಂತ. ಅದರಿಂದ ಪುಷ್ಯಮಾಸದಲ್ಲಿ ಪ್ರಾತಃ ಸ್ನಾನವನ್ನು ಅವಶ್ಯ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೆಯದು ದೀಪದಾನದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಈ ಮಾಸದಲ್ಲಿ, ಪುಷ್ಯ ಮಾಸದಲ್ಲಿ ದೀಪದಾನ ಮಾಡತಕ್ಕದ್ದು ಮಹಾಫಲದಾಯಕ ಹಾಗೆ ಅಂತ. ಅದರಿಂದ ಆಲಸ್ಯ ಬಿಟ್ಟು ಶ್ರದ್ಧೆಯಿಂದ ದೀಪದಾನವನ್ನು ಮಾಡಬೇಕು. ಎಲ್ಲಿ ಹಚ್ಚಬೇಕು? ದೇವಸ್ಥಾನಗಳಲ್ಲಿ, ನದಿ ತೀರದಲ್ಲಿ, ಅಶ್ವತ್ಥ ಮರದಲ್ಲಿ, ಯಾಗಶಾಲೆಗಳಲ್ಲಿ, ಗೋಶಾಲೆಗಳಲ್ಲಿ ದೀಪವನ್ನು ಹಚ್ಚಬೇಕು ಹಾಗೆ. 4 ರಸ್ತೆಗಳು ಅಂದರೆ ಜಂಕ್ಷನ್ ಅಂತ ಏನು ಹೇಳ್ತಾರೆ, ಅದು ಅಂಥ ಜಾಗದಲ್ಲಿ, ರಾಜವೀತಿ ಅಂತ ಏನಿರುತ್ತೆ ಅಂಥ ಜಾಗದಲ್ಲಿ, ಬ್ರಾಹ್ಮಣರ ಮನೆಗಳಲ್ಲಿ ಯಾರು ದೀಪವನ್ನು ಹಚ್ತಾರೋ ಅವರ ಪುಣ್ಯವನ್ನು ಹೇಳಲಿಕ್ಕಾಗೋದಿಲ್ಲ ಹಾಗೆ ಅಂತ. ಸುಮ್ಮನೆ ದೀಪ ಹಚ್ಚಿ ಇಡೋದಷ್ಟೇ, ಅದನ್ನೇ ದೀಪದಾನ ಅಂತ. ಕುರುಕ್ಷೇತ್ರ, ಪ್ರಯಾಗ, ಗೋದಾವರಿ ಆ ನದಿ ತೀರದಲ್ಲಿ 1 ಕೋಟಿ ಯಾಗವನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಕೇವಲ ದೀಪವನ್ನು ಪ್ರಜ್ವಲನೆ ಮಾಡುವುದರಿಂದ ಬರುತ್ತದೆ ಹಾಗೆ ಅಂತ. ದೀಪಕ್ಕಿಂತ ಒಳ್ಳೆಯ ಮಿತ್ರ ಯಾರು ಇಲ್ಲ ನೋಡಿ. ದೀಪಕ್ಕಿಂತ ವಂಶವನ್ನು ಬೆಳಗಿಸತಕ್ಕದ್ದು ಯಾವುದೂ ಇಲ್ಲ. ದೀಪಕ್ಕಿಂತ ಶ್ರೇಷ್ಠವಾದ ಧರ್ಮ ಯಾವುದೂ ಇಲ್ಲ ಹಾಗೆ ಅಂತ. ಅದರಿಂದ ದೀಪದಾನ ಅಷ್ಟು ಭಾರಿ ಉತ್ತಮವಾದದ್ದು ಹಾಗೆ ಅಂತ. ಈ ವಿಚಾರದಲ್ಲಿ ದೀಪದಾನದ ಒಂದು ಮಹತ್ವವನ್ನು ತಿಳಿಸೋದಕ್ಕೆ ಒಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದಾರೆ. ವೈದೇಹ ದೇಶದಲ್ಲಿ ಸುಮತಿ ಅಂತ ಒಬ್ಬ ಇದ್ದ, ಒಂದು ರಾಜ. ಅವನು ವೇದ, ಸ್ಮೃತಿ ಪುರಾಣಗಳು ಎಲ್ಲದರ ಜ್ಞಾನವೂ ಇತ್ತು. ಭಾರಿ ಶ್ರೀಮಂತ, ಅನೇಕ ಬಂಧು ಬಾಂಧವರು ಇದ್ದರು. ಅವರ ಮಡದಿ ಹೆಸರು ಸುನಂದ ಹಾಗೆ ಅಂತ. ಅವರ ಜೊತೆಗೆ ದಾಂಪತ್ಯ ಮಾಡ್ತಾ ಆ ರಾಜ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನು ಕೂಡ ತರತಕ್ಕ ಸಂಪತ್ ಭರಿತನಾಗಿ ದೀರ್ಘಕಾಲ ತನಕ ರಾಜ್ಯಭಾರ ಮಾಡ್ತಾ ಇದ್ದ. ಈ ರೀತಿಯಾಗಿ ಇದ್ದಾಗ ಅಗಸ್ತ್ಯ ಮುನಿಗಳು ಒಮ್ಮೆ ಅವನ ಆಶ್ರಮಕ್ಕೆ ಬಂದ್ರಂತೆ. ಬಂದು ಭಾರಿ ಸಂತೋಷ ಆಯಿತು ರಾಜನಿಗೆ. ಸಿಂಹಾಸನದಲ್ಲಿ ಕೂಡಿಸಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಪೂಜಿಸಿದ. ಅತಿಥಿ ಉಪಚಾರವನ್ನು ಕೂಡ ಮಾಡಿ ತಾನು ಕೃತಾರ್ಥನಾದೆ ಅಂತ ಭಾವಿಸಿದ ಅಂತ. ತದನಂತರ ಕೇಳ್ತಾನೆ, ನೀವು ಯಾವ ಕಾರ್ಯಕ್ಕಾಗಿ ಬಂದಿದ್ದೀರೋ ಅದನ್ನು ತಿಳಿಸಬೇಕು ಹಾಗೆ ಅಂತ ಕೇಳುವ ಪದ್ಧತಿ ಅದು. ರಾಜ ಕೇಳಿದ. ಅಗಸ್ತ್ಯರು ಹೇಳಿದರಂತೆ, ಇಲ್ಲಿ ಕೋಲಾಪುರ್ ಅಂತ ಅದರ ಪಕ್ಕದ ಊರು, ಅಲ್ಲಿ ದೊಡ್ಡ ಯಾಗ ನಡೀತಾ ಇದೆ. ಆ ಯಾಗಕ್ಕಾಗಿ ನಾವು ಬಂದಿದ್ದೀವಿ. ದಾರಿಯಲ್ಲಿ ಈ ಒಂದು ಆಶ್ರಮವನ್ನು ಕಂಡೀವಿ, ಅದರಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದೀವಿ. ಈ ಆಶ್ರಮದಲ್ಲಿ ಯಾರಿದ್ದಾರೆ ಹಾಗೆಂಬ ಅದನ್ನು ನೋಡ್ಕೊಂಡು ಹೋಗೋದಕ್ಕಾಗಿ ನಾನು ಬಂದೆ. ನಿನ್ನ ಈ ಅರಮನೆ, ಸಂಪತ್ತು, ನಿನ್ನ ಗುಣ ಎಲ್ಲವನ್ನೂ ನೋಡಿ ನನಗೆ ಭಾರಿ ಸಂತೃಪ್ತಿಯಾಗಿದೆ. ನೀನು ದೀರ್ಘಕಾಲ ಬದುಕು, ಸಂತೋಷವಾಗಿ ಇರು, ಇನ್ನು ಮುಂದೆ ನಾನು ಹೊರಡ್ತೇನೆ. ಆದರೆ ಏನು ಮಾಡಿ, ನನಗೆ ಬಾಯಾರಿಕೆ ಆಗ್ತಾ ಇದೆ ಹಾಗೆ ಅಂತ ಅಗಸ್ತ್ಯರು ಹೇಳಿದರಂತೆ.
ಅಷ್ಟರಲ್ಲಿ ಹೋಗಿ ಆ ಸುನಂದ ರಾಜನ ಮಡದಿ ಹೋಗಿ ನೀರಿರುವ ಕಲಶವನ್ನು ತಂದು ಅಗಸ್ತ್ಯರಿಗೆ ಕೊಡ್ತಾರೆ. ಪೂಜ್ಯರೇ, ನೀರನ್ನು ತೆಗೆದುಕೊಳ್ಳಿ ಹಾಗೆ ಅಂತ. ಆಗ ಅಗಸ್ತ್ಯ ಹೇಳ್ತಾನೆ, ರಾಜ, ಮಕ್ಕಳಿಲ್ಲದ ಮನೆಯಲ್ಲಿ ನಾನು ಸ್ವೀಕಾರ ಮಾಡೋದಿಲ್ಲ. ಒಂದು ಮನುಷ್ಯ ಮಕ್ಕಳಿಂದಲೇ ಸಂಸಾರವನ್ನು ದಾಟ್ತಾನೆ, ಮಕ್ಕಳಿಂದಲೇ ಅವನು ಸಂತೋಷವನ್ನು ಪಡೆಯುತ್ತಾನೆ. ಅದರಿಂದ ಮಕ್ಕಳಿಲ್ಲದ ಮನೆಯಲ್ಲಿ ದೇವತೆಗಳು ಕೂಡ ಹವಿಸ್ಸು ಯಾಗವನ್ನ ತೆಗೆದುಕೊಳ್ಳೋದಿಲ್ಲ. ಅದರಿಂದ ಪುತ್ರ ಭಾಗ್ಯ ಪಡೆಯುವುದಕ್ಕಾಗಿ ನೀನು ಅನೇಕ ಧರ್ಮ ಕಾರ್ಯಗಳನ್ನ ಮಾಡು, ಅದರ ಮೂಲಕ ನಿನಗೆ ಒಳ್ಳೆ ಒಳ್ಳೆ ಸಂತಾನ ಆಗುತ್ತದೆ ಹಾಗೆ ಅಂತ. ತದನಂತರ ನಾನು ನಿನ್ನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡ್ತೇನೆ ಹಾಗೆ ಅಂತ ಹೇಳಿದ. ಇದನ್ನು ಕೇಳಿ ಭಾರಿ ದುಃಖ ಆಯಿತು ಆ ರಾಜನಿಗೆ. ಅಗಸ್ತ್ಯರ ಕಾಲಿಗೆ ಬೀಳ್ತಾನೆ. ಸ್ವಾಮಿ, ನಾನು ಏನು ತಪ್ಪು ಮಾಡಿದನೇ ಗೊತ್ತಿಲ್ಲ. ನಾನು ಏನು ಪುಣ್ಯ ಕಾರ್ಯ ಮಾಡಬೇಕು, ದಯವಿಟ್ಟು ಅದನ್ನು ನನಗೆ ತಿಳಿಸಿಕೊಡಿ. ನಿಮ್ಮಂಥ ಸಾಧು ಜನರು ಬರೋದೇ, ಸಂಚಾರ ಮಾಡೋದೇ ನಮ್ಮಂಥವರ ದುಃಖವನ್ನು ಪರಿಹಾರ ಮಾಡುವುದಕ್ಕಾಗಿಯೇ ನೀವು ಸಂಚಾರ ಮಾಡ್ತಾ ಇದ್ದೀರಿ. ಅದರಿಂದ ನಿಮ್ಮ ಸಂಚಾರ ವ್ಯರ್ಥ ಅಲ್ಲ. ಅದರಿಂದ ಪುತ್ರ ಭಾಗ್ಯವನ್ನು ಪಡೆಯುವುದಕ್ಕೆ ಒಂದು ಉಪಾಯವನ್ನು ಹೇಳಿ ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಸಂತುಷ್ಟರಾದ ಅಗಸ್ತ್ಯರು, ಪೌಷ ಮಾಸ ಬಂದಾಗ ನೀನು ದೀಪದಾನವನ್ನು ಮಾಡು ಹಾಗೆ ಅಂತ ಹೇಳ್ತಾರೆ. ಅದೇ ನಿನಗೆ ಮಂಗಳಕರವಾದ ಉಪಾಯ ಅಂತ ಹೇಳ್ತಾರೆ. ಆ ದೀಪದಾನದಿಂದ ನಿನ್ನ ಎಲ್ಲ ಅಭಿಷ್ಟಗಳು ಕೂಡ ಸಂಪೂರ್ಣವಾಗುತ್ತದೆ, ನಿನಗೆ ಒಳ್ಳೆಯ ಸಂತಾನವೂ ಕೂಡ ಆಗುತ್ತದೆ ಹಾಗೆ ಅಂತ. ಅದರಿಂದ ದೀಪದಾನ ಅಷ್ಟು ಭಾರಿ ಶ್ರೇಷ್ಠವಾದದ್ದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ ಅಗಸ್ತ್ಯ. ಅದೇ ತರ ಅಗಸ್ತ್ಯರು ಹೇಳಿದ ಪ್ರಕಾರ ಆ ರಾಜನು ಕೂಡ ದೀಪವನ್ನು ದಾನ ಮಾಡಿ ಪೌಷ ಮಾಸ ಬಂದಾಗ ಒಂದು ಶ್ರೇಷ್ಠ ಮಗನನ್ನ ಪಡೆಯುತ್ತಾನೆ ಹಾಗೆ. ಒಂದು ದೀಪದ ಮಹತ್ವ ನೋಡಿ. ನಮಗೆ ಏನೋ ದೀಪ ಅಂತ ನಾವು ಹೇಳ್ಬಿಡ್ತೀವಿ ಸಣ್ಣದು ಅಂತ, ಆದರೆ ಪರಮಾತ್ಮನ ಯಾರ ಮುಂದೆ ದೀಪ ಹಚ್ತೀವಿ ಅದು ಪರಮಾತ್ಮ ನಮಗೆ ಸಣ್ಣದು ಕೊಟ್ಟರೂ ಕೂಡ ಅದು ಸರ್ವೋತ್ತಮ ಅಲ್ಲವಾ, ಅವನು ಅದನ್ನ ದೊಡ್ಡದು ಮಾಡ್ತಾನೆ ಹಾಗೆ ಅಂತ. ನಮ್ಮ ಪಾಪವೆಲ್ಲ ಸುಟ್ಟೋಗುತ್ತದೆ. ಅದರಿಂದ ಪೌಷ ಮಾಸದಲ್ಲಿ ದೀಪದಾನ, ದೇವರ ಮುಂದೆ ಚೆನ್ನಾಗಿ ದೀಪ ಹಚ್ಚಿ ಇಡಬೇಕು ಅಂತ. ಎಷ್ಟು ಹಚ್ಚಬೇಕು? ಶಕ್ತಿ ಇದ್ದವರು 1000 ದೀಪ ಹಚ್ಚಿ ಅಂತ, ಆಗದೇ ಇದ್ದವರು 180 ದೀಪಗಳನ್ನಾರ ಹಚ್ಚಿ ಅಂತ ಹೇಳ್ತಾರೆ. ಅದು ಆಗದವರು ಎಷ್ಟು ಶಕ್ತಿ ಇಲ್ಲ ಅಷ್ಟ ಮಾಡಿ ಹಾಗೆ ಅಂತ. ಅಷ್ಟಕ್ಕೆ ದೀಪದಾನದ ಪುಣ್ಯ ಬರುತ್ತದೆ ಹಾಗೆ ಅಂತ. ಇಷ್ಟು ದೀಪದಾನ ಮಹಿಮೆಯನ್ನು ಹೇಳಿ ಇಲ್ಲೂ ಕೂಡ ಧನುರ್ಮಾಸದ ಮಹಿಮೆ ಹೇಳ್ತಾರೆ. ಯಾಕಂದ್ರೆ ಪೌಷ ಮಾಸದಲ್ಲೂ ಕೂಡ ಧನುರ್ಮಾಸ ಅದು ಬರುತ್ತದೆ. ಆ ತಿಂಗಳಲ್ಲಿ ವಿಶೇಷವಾಗಿ ಹುಗ್ಗಿ, ಚಿತ್ರಾನ್ನ ಎಲ್ಲವನ್ನು ಕೂಡ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ ದೇವರ ನೈವೇದ್ಯಕ್ಕೆ. ಒಂದು ಭಾನುವಾರ ಮಾಡಿದರೂ ಕೂಡ 1 ತಿಂಗಳು ಪೂರ್ತಿ ಸ್ನಾನ ಮಾಡಿದ ಒಂದು ಫಲ ಸಿಗ್ತದೆ ಹಾಗೆ ಅಂತ. ಅದರಿಂದ ಆ ಧನುರಾಶಿಯಲ್ಲಿ ಇರುವಾಗ ಹುಗ್ಗಿ, ಮುದ್ಗಾನ್ನ ಇವುಗಳನ್ನ ತಿನ್ನಬೇಕು, ಪ್ರಾತಃ ಕಾಲದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಚಿತ್ರಾಂಗತ ಎನ್ನುವವನ ಕಥೆಯನ್ನ ಹೇಳ್ತಾ ಇದ್ದಾರೆ. ಸೌರಾಷ್ಟ್ರ ದೇಶದಲ್ಲಿ ಚಿತ್ರಾಂಗದ ಎಂಬ ಒಬ್ಬ ರಾಜ ಇದ್ದ. ಭೂರಿಶ್ರವಸ್ಸಿನ ಮಗ. ಒಳ್ಳೆ ಧರ್ಮಶೀಲನಾಗಿ ಬಲಿಷ್ಠನಾಗಿ ಇದ್ದ. ತನ್ನ ಪ್ರಜೆಗಳನ್ನ ಧರ್ಮದಿಂದ ರಕ್ಷಣೆ ಮಾಡ್ತಾ ಇದ್ದ. ಒಂದ್ಸಲ ಬಿಲ್ಲುಬಾಣ ಹಿಡ್ಕೊಂಡು ಅವನು ಕಾಡಿಗಾಗಿ ಹೋಗ್ತಾನೆ. ಆದರೆ ಯಾವುದೂ ಸಿಕ್ಕಿಲ್ಲ. ಅವನಿಗೆ ತುಂಬ ಬಾಯಾರಿಕೆ ಆಗ್ತದೆ. ಎಲ್ಲಿ ನೀರು ಸಿಗ್ತದೆ ಅಂತ ನೋಡ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಸರೋವರ ಕಾಣಿಸ್ತಾ ಇದೆ, ಅಲ್ಲಿ ಹೋಗ್ತಾನೆ. ಅಲ್ಲಿ ನೀರನ್ನು ಕುಡಿದು ಸ್ವಲ್ಪ ಶ್ರಮ ಪರಿಹಾರ ಮಾಡಿಕೊಂಡಾಗ ಅಲ್ಲಿ ಪಕ್ಕದಲ್ಲಿ ಒಂದು ಆಶ್ರಮವನ್ನ ಕಾಣ್ತಾನೆ. ಯಾರ್ದು ಇರಬಹುದು ಅಂತ ಕುತೂಹಲ ಹೋಗಿ ಆಶ್ರಮದಲ್ಲಿ ಪ್ರವೇಶ ಮಾಡಿ ನೋಡ್ತಾನೆ. ಅಲ್ಲಿ ಅನೇಕ ಶಿಷ್ಯರಿಂದ ಕೂಡಿದ ಒಬ್ಬ ಋಷಿಯನ್ನ ಕಾಣ್ತಾನೆ.
ಆ ಶಿಷ್ಯರೆಲ್ಲ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ ಷಡಂಗ ಪೂರ್ವಕ ವೇದ ಅಧ್ಯಯನ ಮಾಡ್ತಾ ಇದ್ರು. ಅವ್ರು ಕೇಳಿದರಂತೆ ಆ ಋಷಿಗಳು ಈ ರಾಜನನ್ನು ನೋಡಿ, ಯಾರು ನೀನು, ಯಾಕೆ ಇಲ್ಲಿ ಬಂದಿ, ತಿಳಿಸು ಹಾಗೆಂತ ಹೇಳಿದಾಗ ಅವನು ಹೇಳ್ತಾನೆ, ನಾನು ಸೌರಾಷ್ಟ್ರ ದೇಶದ ಚಿತ್ರಾಂಗದ, ನಾನು ಬೇಟೆಗಾಗಿ ಬಂದೆ, ಬಾಯಾರಿಕೆ ಆಯಿತು, ಇಲ್ಲಿಗೆ ಸರೋವರದಲ್ಲಿ ನೀರು ಕುಡಿದೆ, ಇಲ್ಲಿ ಆಶ್ರಮ ಇರೋದನ್ನು ಕಂಡು ನಾನು ಯಾರಿದ್ದಾರೆ ಅಂತ ನೋಡ್ಕೊಳ್ಳಿಕ್ಕೆ ಬಂದೆ ಹಾಗೆ ಅಂತ. ನಿಮ್ಮ ದರ್ಶನ ಆಯಿತು, ನಾನೇ ಕೃತಾರ್ಥನಾದೆ, ತಾವು ಯಾರು ಹಾಗೆ ಅಂತ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತ ರಾಜನು ಕೂಡ ಪ್ರಶ್ನೆ ಮಾಡಿದಾಗ ಅವರು ಋಷಿಗಳು ಹೇಳ್ತಾರೆ, ನಾನು ಜಾಟರ ಋಷಿಯ ಮಗನಾದ ಗಾಲವ ಹಾಗೆ ಅಂತ. ಗಾಲವ ಎನ್ನತಕ್ಕ ಋಷಿ ನಾನು, ಯೋಗ ಮಾರ್ಗವನ್ನು ಅನುಸರಿಸಿ ಈ ಆಶ್ರಮದಲ್ಲಿ ಇದ್ದೇನೆ, ನಿನಗೆ ಇಚ್ಛೆ ಇದ್ದರೆ ನಿನಗೆ ಸ್ವಾಗತ, ನೀನು ಇವತ್ತು ರಾತ್ರಿ ಇಲ್ಲೇ ಇದ್ದು ಗೆಡ್ಡೆ ಗೆಣಸುಗಳನ್ನು ತಿಂದು ನಾಳೆ ಬೆಳಿಗ್ಗೆ ಎದ್ದು ಹೋಗು ಹಾಗೆಂತ ಹೇಳಿದಾಗ ಆಯ್ತು ಅಂತ ರಾಜನು ಕೂಡ ಅಲ್ಲೇ ಇದ್ದು ಆ ಋಷಿಗಳು ಮಾಡಿದ ಉಪಚಾರವನ್ನೆಲ್ಲ ತೆಗೆದು ರಾತ್ರಿಯಲ್ಲಿ ಮಲ್ಕೊಂಡ. ಮಾರನೇ ದಿವಸ ಭಾನುವಾರವಾಗಿ ಇತ್ತು. ಆ ಗಾಲವ ಋಷಿಗಳು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನಾದಿಗಳನ್ನ ಮಾಡಿ ಚಿತ್ರಾನ್ನವನ್ನ ಮಾಡಿ ಪರಮಾತ್ಮನಿಗೆ ನೈವೇದ್ಯ ಮಾಡಿ ಆ ರಾಜನನ್ನು ಕರೆದು ಹೇಳ್ತಾರಂತ, ಪುಷ್ಯಮಾಸದ ಭಾನುವಾರ ಇದು, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಚಿತ್ರಾನ್ನವನ್ನ ತೆಗೆದುಕೋ ಹಾಗೆ ಅಂತ ಹೇಳಿದರೆ, ಆಗ ಅವರು ಪ್ರಶ್ನೆ ಮಾಡ್ತಾರೆ ಆ ರಾಜ, ಇದೇನಿದು, ಯಾತಕ್ಕಾಗಿ ಚಿತ್ರಾನ್ನವನ್ನು ಮಾಡು ಅಂತ ಸ್ವೀಕಾರ ಮಾಡು ಅಂತ ಹೇಳ್ತೀರಿ ಹಾಗೆ ಅಂತ ಆ ಗಾಲವ ಋಷಿಗಳನ್ನೇ ಕೇಳ್ತಾನೆ. ಆಗ ಗಾಲವ ಋಷಿಗಳು ಹೇಳ್ತಾರೆ, ಸೂರ್ಯ ಧನುರಾಶಿಯಲ್ಲಿ ಪ್ರವೇಶ ಮಾಡಿದಾಗ 1 ತಿಂಗಳು ಈ ಚಿತ್ರಾನ್ನವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಭೋಜನ ಮಾಡಬೇಕು, 1 ತಿಂಗಳು ಪರ್ಯಂತ ಇದನ್ನ ಮಾಡಬೇಕು, ಮಾಡ್ಲಿಕ್ಕಾಗದೆ ವಿಶೇಷವಾಗಿ ಆ ತಿಂಗಳಿನ ಭಾನುವಾರದಲ್ಲಾರು ನಾವು ಇದನ್ನ ವಿಶೇಷವಾಗಿ ಮಾಡಬೇಕು ಹಾಗೆ ಅಂತ ಧರ್ಮಶಾಸ್ತ್ರದ ಪ್ರಕಾರ ಇದನ್ನ ನಾವು ಮಾಡ್ತಾ ಇದ್ದೀವಿ ಹಾಗೆ ಅಂತ. ರಾಜ, ನಿನಗೂ ಕೂಡ ಇಷ್ಟವಾಗಿದ್ರೆ ಇದನ್ನ ಮಾಡು ಹಾಗೆ ಅಂತ, ಇಲ್ಲದಿದ್ರೆ ನೀನು ಹೋಗ್ಬೋದು ಹಾಗೆ ಅಂತ ಗಾಲವ ಋಷಿಗಳು ಹೇಳಿದಾಗ ರಾಜನಿಗೆ ಅರ್ಥನೇ ಆಗಿಲ್ಲ. ಇದೇನು ಚಿತ್ರಾನ್ನ, ನಾನು ಕೇಳಿದ್ದೇ ಇಲ್ಲ, ಇದನ್ನೇನು ಊಟ ಮಾಡಬೇಕು, ಏನಾದ್ರು ನೀವು ಇಚ್ಛೆ ಪಟ್ಕೊಂಡು ಮಾಡ್ತಾ ಇದ್ದೀರಾ, ನನಗೇನು ಗೊತ್ತಾಗ್ತಾ ಇಲ್ಲ, ಅದರಿಂದ ನಾನು ಇದನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಆ ಗಾಲವ ಋಷಿಗಳನ್ನೇ ನಿಂದೆ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ತನ್ನ ಅರಮನೆಗೆ ಹೋಗ್ತಾನೆ, ಅಲ್ಲೇ ವಾಸ ಮಾಡಿಕೊಂಡು ಕೆಲವು ದಿವಸದಲ್ಲಿ ಅವನ ರಾಜ್ಯ ಸಂಪತ್ತು ಎಲ್ಲವೂ ಕೂಡ ನಶಿಸಿ ಹೋಗಿ ಬಡತನ ಬರುತ್ತದೆ. ತುಂಬಾ ಬೇಸತ್ತುಗೊಂಡಾಗ ಅವನ ಕುಲಗುರುಗಳು ಶಮೀಕರು ಬರ್ತಾರೆ. ಶಮೀಕರ ಹತ್ರ ನಮಸ್ಕಾರ ಮಾಡಿ ಕೇಳ್ತಾನೆ, ತ್ರಿಕಾಲ ಜ್ಞಾನಿಗಳು ನೀವು, ಯಾಕೆ ಹೀಗಾಗಿದೆ ಹಾಗೆ ಅಂತ ಯೋಚನೆ ಮಾಡಿದಾಗ ಶಮೀಕರು ಧ್ಯಾನಮಗ್ನರಾಗಿ ಹೇಳ್ತಾರೆ, ನೀನು ಗಾಲವ ಋಷಿಯನ್ನ ನಿಂದೆ ಮಾಡಿದ್ರಿಂದ ಈ ರೀತಿಯಾದ ಕಷ್ಟ ನಿನಗೆ ಬಂದಿದೆ. ಅದರಿಂದ ನೀ ಮಹಾವಿಷ್ಣುವಿನ ವ್ರತ, ಅದು ಧನುರ್ಮಾಸದ ವ್ರತ, ಅದನ್ನು ನೀನು ಭಂಗ ಮಾಡಿದ್ದಿ, ಪರಮಾತ್ಮನ ಪ್ರಸಾದವಾದ ಚಿತ್ರಾನ್ನವನ್ನು ನೀನು ಸ್ವೀಕಾರ ಮಾಡಲಿಲ್ಲ, ಅದರಿಂದ ನೀನು ಗಾಲವ ಋಷಿಗಳ ಹತ್ರ ಹೋಗಿ ಕ್ಷಮೆಯಾಚನೆ ಮಾಡು ಅಂತ ಹೇಳಿದಾಗ ಮತ್ತೆ ಶಮೀಕರ ಮಾತಿನಂತೆ ಮತ್ತೆ ಗಾಲವರು ಇರುವ ಜಾಗಕ್ಕೆ ಹೋಗಿ, ನಾನು ಭಾರಿ ಅಪರಾಧ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಬೇಕು, ರಾಜ್ಯ ಮತ್ತೆ ಬರಬೇಕು, ಸಂಪದ್ಭರಿತನಾಗಬೇಕು, ಉಪದೇಶ ಮಾಡಿ ಅಂತ ಹೇಳಿದಾಗ ಗಾಲವ ಋಷಿಗಳು, ನಿನ್ನ ಮೇಲೆ ನಾನು ಪ್ರಸನ್ನನಾಗಿದ್ದೇನೆ, ನಾರಾಯಣ ವ್ರತವನ್ನ ಮಾಡಿ ಆ ವ್ರತವನ್ನ ಮಾಡುವುದರಿಂದಲೇ ನೀನು ಹಿಂದೆಯಂತೆ ರಾಜ್ಯ ಸಂಪತ್ತು ಎಲ್ಲವೂ ನಿನಗೆ ಬರುತ್ತದೆ ಹಾಗೆ ಅಂತ. ಆಗ ಮತ್ತೆ ರಾಜ ಪ್ರಶ್ನೆ ಮಾಡ್ತಾನೆ, ಆ ವ್ರತವನ್ನು ಹೇಗೆ ಮಾಡೋದು ತಿಳಿಸಿಕೊಡಿ ಹಾಗೆ ಅಂತ ಕೇಳಿದಾಗ, ನಿಮ್ಮ ಗುರುಗಳಾದ ಶಮೀಕರಿಗೆ ಇದೆಲ್ಲ ಗೊತ್ತಿದೆ, ಅವರನ್ನೇ ಕೇಳು ಹೋಗು ಹಾಗೆ ಅಂತ ವಾಪಸ್ ಕಳಿಸಿಬಿಟ್ರು ಆ ಗಾಲವ ಋಷಿಗಳು. ಮತ್ತೆ ಇಲ್ಲಿ ಬಂದು ಆ ರಾಜ ನಗರಕ್ಕೆ ಬಂದು ಆ ಗಾಲವ ಋಷಿಗಳು ಹೇಳಿದಂತೆ ಶಮೀಕರ ಹತ್ರ ಹೇಳ್ತಾನೆ. ಶಮೀಕರು ಕೂಡ ವಿಧಿವಿಧಾನವನ್ನೆಲ್ಲ ಹೇಳಿ ಆ ನಾರಾಯಣ ವ್ರತವನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿ ಅವನಿಗೆ ಮತ್ತೆ ಸಂಪತ್ತು, ರಾಜ್ಯ ಎಲ್ಲವೂ ಕೂಡ ಆ ನಾರಾಯಣನ ವ್ರತದಿಂದಲೇ ಸಿಗ್ತದೆ ಹಾಗೆ ಅಂತ ಹೇಳ್ತಾರೆ. ಇಷ್ಟು ಕೇಳಿದಾಗ ಶೌನಕರು ಪ್ರಶ್ನೆ ಮಾಡ್ತಾರೆ, ಅದೇನದು ನಾರಾಯಣ ವ್ರತ, ಅದನ್ನು ತಿಳಿಸಿಕೊಡಿ ಹಾಗೆ ಅಂತ ಹೇಳಿದಾಗ ಸೂತಾಚಾರ್ಯರು ಹೇಳ್ತಾರೆ, ಸೂರ್ಯ ಧನುರಾಶಿಯಲ್ಲಿ ಬಂದಾಗ 1 ತಿಂಗಳು ತನಕ ಆ
ಪ್ರತಿ ದಿವಸ ಮಾಡಬೇಕು, ಮಾಡಲಿಕ್ಕಾಗದೆ ಭಾನುವಾರದಲ್ಲಾದರೂ ಈ ಹೇಳತಕ್ಕ ಕಾರ್ಯವನ್ನ ಅನುಷ್ಠಾನ ಮಾಡಬೇಕು ಅಂತ. ಪ್ರಾತಃ ಕಾಲದಲ್ಲಿ ಎದ್ದು ಶೌಚವನ್ನೆಲ್ಲ ಮುಗಿಸಿ ನಿತ್ಯ ಕರ್ಮಾನುಷ್ಠಾನ, ಸಂಧ್ಯಾವಂದನೆ, ನೈಮಿತ್ತಿಕ ಕರ್ಮ ಅಂದರೆ ಶ್ರಾದ್ದ ಮುಂತಾದವುಗಳು ಏನಿದೆಯೋ ಎಲ್ಲವನ್ನು ಕೂಡ ಮುಗಿಸಿ ತದನಂತರ ದೇವರ ಪೂಜೆಯನ್ನು ಮಾಡಿ ಈ ನಾರಾಯಣ ವ್ರತವನ್ನ ಅನುಷ್ಠಾನ ಮಾಡಬೇಕು. ಶುದ್ಧವಾದ ಜಾಗದಲ್ಲಿ ಗೋಮಯದಿಂದ ಸಾರಿಸಿ ರಂಗವಲ್ಲಿ ಇಟ್ಟು ಬಾಳೆ ಕಂಬವನ್ನ ಇಟ್ಟು ಮಂಟಪ ಮಾಡಿ ಆ ಮಂಟಪದಲ್ಲಿ ಅಕ್ಕಿಯನ್ನ ಇಟ್ಟು ಒಂದು ಪೂರ್ಣವಾದ ಪಾತ್ರದಲ್ಲಿ ಕಲಶವನ್ನ ಇಟ್ಟು ವೇದಮಂತ್ರ ಸಹಿತವಾಗಿ ಭಕ್ತಿಯಿಂದ ಪರಮಾತ್ಮನ ಬಂಗಾರದ ಪ್ರತಿಮೆ ಮಾಡಿ ಅಲ್ಲಿ ಆವಾಹನೆ ಮಾಡಿ ಪುರುಷ ಸೂಕ್ತದಿಂದ ಷೋಡಶೋಪಚಾರ ಪೂಜೆಗಳಿಂದ ಪರಮಾತ್ಮನನ್ನ ಪೂಜೆ ಮಾಡಬೇಕು. ವಿಧ ವಿಧವಾದ ಭಕ್ಷ್ಯ ಭೋಜ್ಯ ಎಲ್ಲವನ್ನು ಕೂಡ ನೈವೇದ್ಯ ಮಾಡಿ ಪರಮಾತ್ಮನನ್ನು ಸಂತೃಪ್ತಿಗೊಳಿಸಬೇಕು. ಚಿತ್ರಾನ್ನ, ತುಪ್ಪದ ಅನ್ನ, ಮೊಸರನ್ನ ಇತ್ಯಾದಿ ರೊಟ್ಟಿಗಳು ಕೂಡ ಹೇಳ್ತಾರೆ. ಬೆಣ್ಣೆಯನ್ನು ಸೇರಿಸಿದ ರೊಟ್ಟಿಗಳು, ಸಕ್ಕರೆ ಹೋಳಿಗೆಗಳು, ಪಾಯಸಗಳು, ಕಡುಬುಗಳು, ಈ ರೀತಿಯಾಗಿ ನಾನಾ ವಿಧವಾದ ಪದಾರ್ಥಗಳನ್ನ, ತರಕಾರಿ ಶಾಖೆಗಳನ್ನ ಮಾಡಿ ಲೇಹ್ಯ, ಭಕ್ಷ್ಯ ಭೋಜ್ಯ, ಲೇಹ್ಯ, ಪೇಯ ಎಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ತದನಂತರ ಅಗ್ನಿಯನ್ನ ಸ್ಥಾಪನೆ ಮಾಡಿ ಹೋಮವನ್ನು ಮಾಡಬೇಕು. ನಾರಾಯಣಾಯ ಸೂರ್ಯಾಯ ಸ್ವಾಹ ಅಂತ ಹೇಳಿ ಪಾಯಸದಿಂದ ಮಾಡಿ ಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಕೂಡ ಕೊಟ್ಟು ತದನಂತರ ವೈಶ್ವದೇವವನ್ನು ಕೂಡ ಮಾಡಬೇಕು. ತದನಂತರ 12 ದಂಪತಿಗಳಿಗೆ ಭೋಜನವನ್ನ ಮಾಡಬೇಕು. ಯಥಾಶಕ್ತಿ ಮಾಡಿ 12 ಮಾಡ್ಲಿಕ್ಕೆ ಆಗದೇ ಇದ್ದವರು 8 ಜನಕ್ಕೂ ಮಾಡಬಹುದು, ಅಥವಾ 4 ಬ್ರಾಹ್ಮಣರಿಗಾರು ಮಾಡಬೇಕು ಹಾಗೆ ಅಂತ. ಅವರಿಗೆ ಅವ್ರ ಭೋಜನ ಆದ ಮೇಲೆ ಆ ದೇವತಾ ವಿಸರ್ಜನೆಯನ್ನು ಮಾಡಬೇಕು. ಈ ರೀತಿಯಾಗಿ ನಾರಾಯಣ ವ್ರತವನ್ನ ಅನುಷ್ಠಾನ ಮಾಡಬೇಕು. ಸೂರ್ಯ ಉದಯ ಪ್ರಾರಂಭ ಮಾಡಿ ಸೂರ್ಯ ಅಸ್ತದ ಒಳಗೆ ಈ ಒಂದು ವ್ರತವನ್ನ ಮಾಡಬೇಕು, ಇಲ್ಲದಿದ್ರೆ ಅದು ಫಲಿಸೋದಿಲ್ಲ ಹಾಗೆ ಅಂತ ಸೂತಾಚಾರ್ಯರು ಇಷ್ಟು ಹೇಳ್ತಾರೆ. ಇನ್ನು ನಾನಾ ವಿಧವಾದ ದಾನಗಳು ಯಾವುದು ಅಂತ ಅದರ ವಿಚಾರ. ಪೌಷ ಮಾಸದ ವ್ರತವನ್ನ ಮಾಡತಕ್ಕವರು ಪರಪಾಕವನ್ನು ಬಿಟ್ಟು ತನ್ನ ಮನೆಯಲ್ಲಿ ಭೋಜನವನ್ನ ಮಾಡಿ ಸ್ನಾನ, ಪೂಜೆ, ವೇದಾಧ್ಯಯನ, ಪಿತೃತರ್ಪಣ ಇತ್ಯಾದಿಗಳನ್ನ ಮಾಡಬೇಕು. ಇನ್ನೊಬ್ಬರನ್ನ ನಿಂದೆ ಮಾಡದೆ ಬ್ರಹ್ಮಚರ್ಯದಲ್ಲಿ ಇದ್ದು 1 ತಿಂಗಳು ಮನೆಯಲ್ಲಿ ಸ್ನಾನ ಮಾಡದೆ ನದಿ ನೆಲೆಗಳಲ್ಲಿ ಜಲಾಶಯಗಳಲ್ಲಿ ಹೋಗಿ ಸ್ನಾನ ಮಾಡಬೇಕು ಹಾಗೆ ಅಂತ. ಅಭ್ಯಂಗ ಮಾಡಬಾರದು, ಉಗುರು ಕೂದಲು ಕತ್ತರಿಸಿಕೊಳ್ಳಬಾರದು ಹಾಗೆ ಅಂತೆಲ್ಲ ವಿಶೇಷ ವಿಧಿಗಳು ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಗೋದಾನ ವಿಶೇಷ. ಗೋದಾನ ಮಾಡುವವರು ಮೋಕ್ಷವನ್ನೇ ಹೊಂದುತ್ತಾರೆ, ಸಂಶಯವೇ ಬೇಡ ಅಂತಾರೆ ಹೇಳ. ಮತ್ತೆ ಭೂಮಿ ದಾನ, ಎಳ್ಳು ದಾನ, ಬಂಗಾರದ ದಾನ, ಘೃತ ತುಪ್ಪದ ದಾನ ಇದೆಲ್ಲ ಮಾಡಬೇಕು. ವಸ್ತ್ರದಾನ, ಉಪ್ಪು, ಬೆಲ್ಲ ಇವುಗಳನ್ನು ಕೂಡ ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬೆಳ್ಳಿ, ರತ್ನಗಳು ಇವುಗಳನ್ನ ದಾನ ಮಾಡಬೇಕು. ಭೂಮಿಯನ್ನು ದಾನ ಮಾಡಿದರೆ ಒಬ್ಬ ರಾಜನಾಗ್ತಾನೆ. ಎಳ್ಳನ್ನ ದಾನ ಮಾಡಿದರೆ ಅವನು ಧರ್ಮಿಷ್ಠನಾಗ್ತಾನೆ. ಬಂಗಾರವನ್ನ ದಾನ ಮಾಡಿದರೆ ಅವನು ಸೌಂದರ್ಯ ಉಳ್ಳವನಾಗ್ತಾನೆ. ಘೃತದಾನ ಮಾಡಿದರೆ ಬುದ್ಧಿವಂತನಾಗ್ತಾನೆ. ವಸ್ತ್ರದಾನ ಮಾಡಿದರೆ ಅವನ ವಸ್ತ್ರಕ್ಕೆ ಯಾವ ಕೊರತೆಯೂ ಇರೋದಿಲ್ಲ. ಧಾನ್ಯಗಳ ದಾನ ಮಾಡುವವನಿಗೆ ಹಸಿವು ಬಾಯಾರಿಕೆ ಇರೋದಿಲ್ಲ. ಬೆಲ್ಲ ದಾನ ಮಾಡುವವರಿಗೆ ಮೈಯಲ್ಲಿ ವಿಶೇಷ ಶಕ್ತಿ ಬರುತ್ತದೆ ಹಾಗೆಂತ. ಬೆಳ್ಳಿ ದಾನ ಮಾಡಿದರೆ ಕಣ್ಣು ಚೆನ್ನಾಗಿ ಇರುತ್ತದೆ ಹಾಗೆಂತ. ಉಪ್ಪನ್ನು ದಾನ ಮಾಡಿದರೆ ಭಾರಿ ಬಲಿಷ್ಠನಾಗಿರ್ತಾನೆ. ಮಣಿಗಳನ್ನ ದಾನ ಮಾಡಿದರೆ ಮುಖದಲ್ಲಿ ತೇಜಸ್ಸು ಇರುತ್ತದೆ. ತೆಂಗಿನಕಾಯಿ ದಾನ ಮಾಡಿದರೆ ವಂಶ ಬೆಳೀತದೆ ಹಾಗೆಂತ ಹೇಳ್ತಾರೆ. ಮಾತುಲಿಂಗ ಅಂತ ಒಂದು ಹಣ್ಣು, ಅದನ್ನ ದಾನ ಮಾಡಿದರೆ ಮಕ್ಕಳಿಲ್ಲದೇ ಇದ್ದ ಸ್ತ್ರೀಯರಿಗೂ ಕೂಡ ಮಕ್ಕಳು ಆಗುತ್ತದೆ ಅಂತ ಹೇಳ್ತಾರೆ. ಮತ್ತು ಹವಳ, ಮುತ್ತು ಇತ್ಯಾದಿಗಳಿಂದ ಮತ್ತು ಬೆಣ್ಣೆ, ಕೂಷ್ಮಾಂಡ ಏನು ಸಾಧ್ಯ ಆಗುತ್ತದೋ ಎಲ್ಲವನ್ನು ಸೇರಿಸಿಯೂ ದಾನ ಮಾಡಬಹುದು ಹಾಗೆ ಅಂತ. ಮತ್ತೆ ಏನ್ ಮಾಡಬಾರದು ಅಂದ್ರೆ ಪ್ರಜ್ವಲಿಸ್ತಾ ಇರುವ ದೀಪವನ್ನ ಒಬ್ಬ ಶಾಂತ ಮಾಡಬಾರದು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಹೆಣ್ಮಕ್ಕಳು
ಬೂದುಕುಂಬಳಕಾಯಿ ಅದನ್ನ ಕಟ್ ಮಾಡಬಾರ್ದು, ಮಾಡಿದರೆ ಅವರ ವಂಶ ನಾಶವಾಗುತ್ತದೆ ಅಂತ. ನೋಡಿ, ನಾವು ಮನೆಗಳಲ್ಲಿ ಕೇಳ್ತೀವಿ ನೋಡಿ, ಹೆಣ್ಮಕ್ಕಳು ಬೂದುಕುಂಬಳಕಾಯಿ ಕಟ್ ಮಾಡಬಾರ್ದು ಹಾಗೆ. ಇದೆ ಇಲ್ಲಿ ಪುರಾಣದಲ್ಲೇ ಬಂದಿದೆ. ಉರಿಯುತ್ತಾ ಇರುವ ದೀಪ ಅದನ್ನ ಶಾಂತ ಮಾಡಬಾರದು ಹಾಗೆ ಪ್ರಸಂಗ ಬಂತು ಅಂತ ಅದನ್ನು ಹೇಳಿದ್ದಾರೆ. ತಾಂಬೂಲದ ದಾನದಿಂದ ತಮ್ಮ ಇಷ್ಟಾರ್ಥ ಪೂರ್ಣವಾಗುತ್ತದೆ. ಒಂದು ಒಪ್ಪತ್ತು ಮಾತ್ರ ಮಾಡಬೇಕು ಊಟ ಅಂತ ಹೇಳಿದ್ದಾರೆ. ನೆಲದಲ್ಲೇ ಮಲಗಬೇಕು, ಪರಮಾತ್ಮನನ್ನ ಬಿಟ್ಟು ಇನ್ಯಾವ ವಿಚಾರದಲ್ಲೂ ಇರಬಾರದು, ಮನಸ್ಸು ಹೋಗಬಾರದು ಅಂತ. ಅಂಥವರಿಗೆ ಉತ್ತಮ ಗತಿ ಮೋಕ್ಷವೇ ಆಗುತ್ತದೆ ಹಾಗೆಂತ ಹೇಳ್ತಾರೆ. ಇನ್ನು ಹಾಸಿಗೆ ಶಯ್ಯಾದಾನ ಮಾಡಿದರೆ ಒಳ್ಳೆ ನಿದ್ರೆ ಬರುತ್ತದೆ ಹಾಗೆ ಅಂತ. ಇನ್ನು ಶ್ರೇಷ್ಠವಾದ ವಸ್ತ್ರಗಳ ದಾನ ಮಾಡಬೇಕು, ಕಂಬಳಿ ದಾನ ಮಾಡಬೇಕು, ಇಜ್ಜಲು ಮುಂತಾದ ಪದಾರ್ಥಗಳನ್ನು ಕೂಡ ದಾನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ವಾಹನ ದಾನ, ಪಲ್ಲಕ್ಕಿ ದಾನ, ಚಪ್ಪಲಿ ದಾನ ಇದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಬ್ಬಿಣದ ರಾಡ್ ತರ ಇದೆ ನೋಡಿ, ಅದನ್ನ ದಾನ ಮಾಡಿದರೆ ಯಮದಂಡ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಶ್ವತ್ಥ ಮರವನ್ನು ಬೆಳೆಸಿ 1 ಲಕ್ಷ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಕಂಚಿನ ದಾನ, ಕಂಚಿನ ಪಾತ್ರ ದಾನ ಮಾಡಿದರೆ ವಿಷ್ಣು ಲೋಕದಲ್ಲಿ ಸುಖವಾಗಿ ಇರ್ತಾರೆ ಹಾಗೆ ಅಂತ. ಇನ್ನು ಮಾಂಗಲ್ಯ, ಕುಂಕುಮ ಇವುಗಳನ್ನ ಸುಮಂಗಲಿಯರಿಗೆ ದಾನ ಮಾಡಿದರೆ ಸೌಭಾಗ್ಯವಾಗಿ ಸ್ತ್ರೀಯರಾಗಲಿ ಪುರುಷರಾಗಲಿ ಸೌಭಾಗ್ಯವಂತರಾಗಿ ಇರ್ತಾರೆ ಹಾಗೆ ಅಂತ. ಹೂವು ದಾನ, ವಾಸನೆ ದ್ರವ್ಯಗಳ ದಾನ ಅದನ್ನು ಕೂಡ ಮಾಡಬಹುದು. ಚಪ್ಪಲಿ ದಾನ ಮಾಡಬಹುದು, ಅವರಿಗೆ ಕಾಲು ನೋವೇ ಬರೋದಿಲ್ಲ. ಚಪ್ಪಲಿ ದಾನ ಮಾಡಿದರೆ ಕಾಲು ನೋವೇ ಬರೋದಿಲ್ಲ ಹಾಗೆ ಅಂತ ಹೇಳ್ತಾರೆ. ಇನ್ನು ತುಳಸಿಯ ವರ್ಣನೆ, ತುಳಸಿಯನ್ನ ರಕ್ಷಣೆ ಮಾಡೋದು, ಪೋಷಣೆ ಮಾಡೋದು, ಅದರಿಂದ ಮಹಾಪುಣ್ಯ ಇದೆ ಹಾಗೆ ಅಂತ. ತುಳಸಿಯನ್ನು ಬೆಳೆಸಬೇಕು ಹಾಗೆಂತ ಹೇಳ್ತಾ ಇದ್ದಾರೆ. ಮತ್ತೆ ಪರಮಾತ್ಮನಿಗೆ ಏನೇ ದಾನ ಮಾಡಿದಾಗಲೂ ಕೂಡ ತುಳಸಿ ಸಮೇತವಾಗಿ ಅದನ್ನ ದಾನ ಮಾಡಬೇಕು. ದೇವರಿಗೆ ಸಮರ್ಪಣೆ ಮಾಡಿದ ನಿರ್ಮಾಲ್ಯ ಸಮೇತವಾಗಿಯೇ ಮಾಡಬೇಕು. ತುಳಸಿ ಇಲ್ಲದ ಕಾರ್ಯ ಯಾವುದು ಫಲಿಸೋದಿಲ್ಲ ಹಾಗೆ ಅಂತ. ಮತ್ತು ಇಲ್ಲೇ ಬರುತ್ತದೆ ನೋಡಿ, ಪ್ರಮಾಣವೂ ಬರುತ್ತದೆ. ತುಳಸಿಯನ್ನ ದ್ವಾದಶಿ, ಅಮಾವಾಸ್ಯೆ, ವ್ಯತಿಪಾದ, ವೈಧೃತಿ ಯೋಗ, ಗ್ರಹಣ, ಭಾನುವಾರ, ಸಪ್ತಮಿ, ಶ್ರವಣ ನಕ್ಷತ್ರ, ಪಿತೃಕ್ಷಯ ಮತ್ತು ಸಂಕ್ರಾಂತಿ ದಿವಸದಲ್ಲಿ ತುಳಸಿಯನ್ನ ಮುಟ್ಲಿಕ್ಕೆ ಹೋಗಬಾರದು ಹಾಗೆ ಅಂತ. ಆದರೂ ಕೂಡ ಪ್ರತಿ ದಿವಸ ದೇವರಿಗೆ ತುಳಸಿ ಸಮರ್ಪಣೆ ಮಾಡುವ ನಿಯಮ ಇರತಕ್ಕವರು ಮಾತ್ರ ದ್ವಾದಶಿ ದಿವಸ ಬಿಟ್ಟು ಉಳಿದ ದಿವಸದಲ್ಲಿ ತುಳಸಿಯನ್ನು ಕೊಯ್ದು ದೇವರಿಗೆ ಸಮರ್ಪಣೆ ಮಾಡಬಹುದು ಹಾಗೆ ಅಂತ. ಯಾರು ದ್ವಾದಶಿ ದಿವಸ ಹಠದಿಂದ ತುಳಸಿಯನ್ನು ಕೀಳುತ್ತಾರೋ ಅವರು ನಿರಂತರವಾದ ನರಕವನ್ನೇ ಹೊಂದುತ್ತಾರೆ ಹಾಗೆ ಅಂತ. ಅದರಿಂದ ದ್ವಾದಶಿ ದಿವಸ ತುಳಸಿಯನ್ನ ಕಿತ್ತಬಾರದು ಹಾಗೆ ಅಂತ. ಮತ್ತು ಯಾರು ದ್ವಾದಶಿ ದಿವಸ ತುಳಸಿಗೆ ಆರತಿ ಮಾಡ್ತಾರೆ ಅವರು ವಿಶೇಷವಾಗಿ 10 ತಲೆಮಾರು ಸ್ವರ್ಗಲೋಕದಲ್ಲಿ ಇರ್ತಾರೆ ಹಾಗೆ ಅಂತ. ಮುಂದೆ ಬರತಕ್ಕ 10 ತಲೆಮಾರು ಕೂಡ ಸ್ವರ್ಗಲೋಕವನ್ನ ಹೊಂದುತ್ತಾರೆ ಅಂತ ಗೊತ್ತು. ಅದರಿಂದ ತುಳಸಿಯ ಪೂಜೆ ವಿಶೇಷವಾಗಿ ಇಲ್ಲಿ ಹೇಳಿದ್ದಾರೆ. ಇನ್ನು ಯಾರು ತುಳಸಿ ಮಾಲೆಯನ್ನು ಧರಿಸಿದ್ದಾರೆ ಆ ಮನುಷ್ಯನಲ್ಲಿ ಪಾಪ ಇರಲಿಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ವಿಶೇಷವಾಗಿ ಹೇಳಿದ್ದಾರೆ. ಇನ್ನು ವಿಶೇಷವಾಗಿ ಪರಮಾತ್ಮನ ಪೂಜೆ, ಷೋಡಶೋಪಚಾರ ಪೂಜೆಯನ್ನು ಕೂಡ ಮಾಡುವ ವಿಧಿವಿಧಾನವನ್ನ ಇದರಲ್ಲಿ ಹೇಳಿದ್ದಾರೆ. ಇನ್ನು ಧಾತ್ರಿ ಹವನ, ಸಾಮಾನ್ಯ ನಾವು ಕಾರ್ತಿಕ ಮಾಸದ ಕೊನೆಯಲ್ಲಿ ಮಾಡ್ತೀವಿ ಧಾತ್ರಿ ಹವನ ಅಂತ. ಆಗ ಮಾಡ್ಲಿಕ್ಕೆ ಆಗದವರು ಪೌಷ ಮಾಸ ತನಕ ಅವಕಾಶ ಇರಂತೆ ರಾತ್ರಿ ಪೂಜೆ ಮಾಡಿ ವನಭೋಜನ ಮಾಡಿ ದೇವರ ಪೂಜೆ ಮಾಡೋದಕ್ಕೆ. ದೇವತೆಗಳು ಕಾಯ್ತಾ ಇರ್ತಾರಂತ ವನಭೋಜನ ಮಾಡಬೇಕು ಹಾಗೆ ಅಂತ. ಮಾಡದೇ ಇದ್ದರೆ ಪುಷ್ಯಮಾಸ ಆದ ಮೇಲೆ ಶಾಪವನ್ನು ಕೊಟ್ಟು ಹೋಗ್ತಾರಂತೆ. ಅದರಿಂದ ವನಭೋಜನವನ್ನ ಅವಶ್ಯ ಮಾಡತಕ್ಕದ್ದು ಹಾಗೆಂಬ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ವಸ್ತ್ರದಾನ, ವಿಶೇಷವಾಗಿ ವಸ್ತ್ರದಾನವನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಏನೇ ಮಾಡಲಿ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ದೇವರಲ್ಲಿ ಏನೇ ದಾನ ಧರ್ಮ ಮಾಡಿದರೂ ಕೂಡ ಅದು ಪುಣ್ಯದಾಯಕ ಆಗೋದಿಲ್ಲ ಹಾಗೆ. ಮನ್ಮನಾಭವ ಮದ್ಭಕ್ತೋ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂಗೆ ಭಗವದ್ಗೀತೆಯ ವಿಶೇಷ ಚಿಂತನೆಯನ್ನು ಕೂಡ ಮಾಡಬೇಕಾದ ಕಾಲ ಇದು ಅಂತ ಹೇಳ್ತಾ ಇದ್ದಾರೆ.
ಇದಾದ ಮೇಲೆ ಇನ್ನೊಂದು ವಿಚಾರವನ್ನ ಕೇಳಿದರು. ಪೌಷ ಮಾಸದ ಮಹಿಮೆ ಆದ ಮೇಲೆ ರಂಗನಾಥನ ದರ್ಶನ ತ್ರಿರಂಗ ಅಂತ ಕರೀತಾರೆ. ಅಂದ್ರೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಹಾಗೆ ಅಂತ. ಆದಿರಂಗ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಇರುವ ರಂಗನಾಥ ಸ್ವಾಮಿ. ಮಧ್ಯರಂಗ ಅಂದ್ರೆ ಶಿವನ ಸಮುದ್ರ ಅಂತ, ಸುಮಾರು 75 ಕಿಲೋಮೀಟರ್ ಬರ್ತದೆ, ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅದು ಶಿವನ ಸಮುದ್ರ ಅಂತ. ಅಲ್ಲಿ ಇರತಕ್ಕ ಮಧ್ಯರಂಗ ಅಂತ. ಅಂತ್ಯರಂಗ ಅಂತ ಶ್ರೀರಂಗದಲ್ಲಿ ಇರುವ ಪರಮಾತ್ಮನ ವಿಶೇಷ ದೇವಸ್ಥಾನ ಅದು. ಅಂದ್ರೆ ಕಾವೇರಿ ತಾವು ತಪಸ್ ಮಾಡ್ತಾಳಂತೆ. ಬ್ರಹ್ಮಾಂಡ ಪುರಾಣದ ಪ್ರಕಾರ ತಪಸ್ಸು ಮಾಡಿ ಪ್ರಾರ್ಥನೆ ಮಾಡ್ಕೋತಾಳಂತೆ, ಗಂಗೆಗಿಂತ ನಾನು ಮಿಗಿಲಾಗಬೇಕು ಹಾಗೆ ಅಂತ. ಗಂಗೆಗಿಂತ ಪಾವನ ಅಂದ್ರೆ ಕಾವೇರಿ ಹಾಗೆ ಅಂತ. ಮತ್ತು ಪರಮಾತ್ಮನ ದೇವಾಲಯಗಳು ನನ್ನ ನದಿ ತೀರದಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನು ಕೂಡ ಅನುಗ್ರಹ ಮಾಡಿ ಈ 3 ಆದಿರಂಗ, ಅಂತ್ಯರಂಗ, ಮಧ್ಯರಂಗ ಅಂತ ವಿಶೇಷವಾದ ದೇವಾಲಯಗಳು ಬರುವಂತೆ ಪರಮಾತ್ಮ ಅದು ಎಲ್ಲ ಕಡೆಯೂ ನೋಡಿ ಹಾಗೆ ಇದೆ. ಮಧ್ಯದಲ್ಲಿ ದೇವಸ್ಥಾನ, ಕಾವೇರಿ ಹರ್ಕೊಂಡು ಬಂದು ಅದು ಎರಡಾಗಿ ಸೀಳಿ ಮತ್ತೆ ಒಂದು ಸೇರೋದು, ಆ ಕ್ರಮದಲ್ಲೇ ಇದೆ 3 ದೇವಾಲಯದಲ್ಲೂ ಕೂಡ. ಆದಿರಂಗದಲ್ಲಿ ಗೌತಮ ಋಷಿಗಳು ತಪಸ್ ಮಾಡಿದ ಜಾಗ ಅದು. ಅವರನ್ನು ಅನುಗ್ರಹ ಮಾಡುವುದಕ್ಕಾಗಿ ಪರಮಾತ್ಮ ಶ್ರೀರಂಗಪಟ್ಟಣದಲ್ಲಿ ರಂಗನಾಥನಾಗಿ ದರ್ಶನ ಕೊಟ್ಟ. ಇನ್ನು ಮಧ್ಯರಂಗ ಅಲ್ಲಿ ಜಗನ್ಮೋಹನ ರಂಗನಾಥ ಸ್ವಾಮಿ ಅಂತ ತಕ್ಷಕ ತಪಸ್ ಮಾಡಿ ಅವನನ್ನು ಅನುಗ್ರಹ ಮಾಡುವುದಕ್ಕಾಗಿ ಪರಮಾತ್ಮ ಅಲ್ಲಿಗೆ ಬರ್ತಾನೆ. ಈಗಲೂ ನೋಡಬಹುದಂತ. ಸಾಮಾನ್ಯ ರಂಗನಾಥನ ಮೇಲೆ ಶೇಷನ ಮೇಲೆ ಮಲಗಿದ ಭಾವ ಸಾಮಾನ್ಯ 5 ತಲೆ ಇರುತ್ತದೆ. ಆದರೆ ಈ ಮಧ್ಯರಂಗದಲ್ಲಿ 7 ಹೆಡೆಯ ಸರ್ಪ ಇರುತ್ತದೆ ಹಾಗೆಂತ. ಅದರಿಂದ ಸರ್ಪದೋಷ ನಿವೃತ್ತಿ ಆಗ್ತದೆ ಅಂತ. ಅಲ್ಲೇ ಗಗನಚುಕ್ಕಿ, ಭಾರಚುಕ್ಕಿ ಅಂತೆಲ್ಲ ಹೇಳ್ತಾರೆ. ಅದು ಕೂಡ ಅಲ್ಲೇ ಇರೋದು ಅಂತ. ಇನ್ನು ಅಂತ್ಯರಂಗ ಅದು ವಿಭೀಷಣ ತಾನು ಪಡ್ಕೊಂಡು ರಂಗನಾಥನ ಕರೆದುಕೊಂಡು ಒಯ್ಯುವಾಗ ಲಂಕಾಪಟ್ಟಣಕ್ಕೆ ಮಧ್ಯದಲ್ಲಿ ಅಲ್ಲೇ ಇಡ್ತಾರೆ. ಅದೇ ಇದು ರಂಗನಾಥ ಹಾಗೆ ಅಂತ. ಈ ರೀತಿಯಾಗಿ ಈ 3 ರಂಗ ನಮಗೇನ್ ತಿಳಿಸಿಕೊಡ್ತದೆ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ. ಆದಿರಂಗ ಅಂದ್ರೆ ಸೃಷ್ಟಿಯ ಸೂಚನೆ, ಮಧ್ಯರಂಗ ಅಂದ್ರೆ ಸ್ಥಿತಿ ಸಂರಕ್ಷಣೆ, ಅಂತ್ಯರಂಗ ಅಂದ್ರೆ ಲಯ ಮೋಕ್ಷದ ಸೂಚನೆ ಹಾಗೆಂತ. ಇನ್ನು ಇದನ್ನ ಒಂದೇ ದಿವಸದಲ್ಲಿ ದರ್ಶನ ಮಾಡಬೇಕು ಅಂತ ಕೂಡ ಒಂದು ಕ್ರಮ ಇದೆ. ಅದನ್ನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಆದಿ ಮಧ್ಯಾಂತ ರಂಗಾಖ್ಯಂ ವಿಷ್ಣೋ ಸ್ಥಾನತ್ರಯಂ ಶುಭಂ ಕಾವೇರಿ ಮಧ್ಯಗಂ ಲೋಕೆ ಸರ್ವಪಾಪ ವಿನಾಶನಂ. ಆದೌ ಶ್ರೀರಂಗ ಮಧ್ಯಸ್ಥಃ ಮಧ್ಯೆ ಶಿವ ಸಮುದ್ರಕ್ಕೆ ಅಂತ್ಯೇ ಶ್ರೀರಂಗ ಸಂಸ್ಥೋಸೋ ರಂಗೀ ರಕ್ಷತು ನ ಸದಾ. ಅದೇ ಆದಿರಂಗ ಅಂದ್ರೆ ರಂಗಪಟ್ಟಣದಲ್ಲಿ ಇರೋದು, ಮೊದಲನೆಯದು ಶಿವ ಸಮುದ್ರ, ಕೊನೆಯಲ್ಲಿ ಇರೋದು ಶ್ರೀರಂಗ ಅಂತ ಒಟ್ಟು. ಆದಿರಂಗಂ ಮಧ್ಯರಂಗಂ ತಥಾ ಅಂತ್ಯರಂಗಮೇವಚ ಕಾವೇರಿ ಮಧ್ಯ ಸಂಸ್ಥಾನಿ ದೃಷ್ಟ್ವಾ ಮೋಕ್ಷಮವಾಪ್ನುಯಾತ್. ಯಾರು ಏಕೋಹೇನೈವ ಯಃ ಕುರ್ಯಾತ್ ತ್ರಿರಂಗಾಣಾಂತು ದರ್ಶನಂ ಸಮುಕ್ತ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಒಂದೇ ದಿವಸದಲ್ಲಿ ಮೂರನ್ನು ಯಾರು ನೋಡ್ತಾನೋ ಅವನು ಎಲ್ಲಾ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಹೊಂದುತ್ತಾನೆ, ವಿಷ್ಣುಲೋಕವನ್ನು ಹೊಂದುತ್ತಾನೆ ಹಾಗೆಂಬ ಒಂದು ಮಾತು ಕೂಡ ಕಾವೇರಿ ಮಹಾತ್ಮ್ಯ ಬ್ರಹ್ಮಾಂಡ ಪುರಾಣದಲ್ಲಿ ಇದೆ ಹಾಗೆ. ಅದರಿಂದ ಒಂದೇ ದಿವಸದಲ್ಲಿ ಈ 3 ದರ್ಶನ ಮಾಡುವ ಕ್ರಮ ಇದೆ ಹಾಗೆ ಅಂತ ಒಟ್ಟು. ಅದರಿಂದ ಅಂಥ ಕಾವೇರಿಯ ರಂಗನಾಥ ನಮಗೂ ನಿಮಗೂ ಎಲ್ಲರೂ ಕೂಡ ಅನುಗ್ರಹ ಮಾಡಲಿ. ಇತೋಪಿ ಅತಿಶಯವಾಗಿ ಆ ಮಾಸಗಳಲ್ಲಿ ಏನೇನು ಧರ್ಮವನ್ನ ಮಾಡು ಅಂತ ಹೇಳಿದ್ದಾರೆ ಅದನ್ನು ಮಾಡುವ ಸೌಭಾಗ್ಯವನ್ನ ಪರಮಾತ್ಮ ನಮಗೂ ನಿಮಗೂ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನವನ್ನ ಆಯೋಜನೆ ಮಾಡಿದ ಸತ್ಯನಾರಾಯಣ ಮುಂತಾದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೆ ಪರಮ ಸೂರತ್. ಇದರಲ್ಲಿ ಗುಣ ಇದ್ದರೆ ಅದು ನನ್ನದು, ಗುಣಗಳಿದ್ದರೆ ಅದು ಪಾಠ ಹೇಳಿದ ಗುರುಗಳದ್ದು, ದೋಷ ಇದ್ದರೆ ನನ್ನದು ಅಂತ ಚಿಂತನೆ ಮಾಡುತ್ತಾ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ ಮಮ ಅಂತ ಚಿಂತಿಸುತ್ತಾ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.